ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬನ್ರಿ ಒಂದು ಕಾಮಿಡಿ ಪಿಕ್ಚರ್ ನೋಡೋಣ. ಈ ಮೂವಿನ ರೆಕಮೆಂಡ್ ಮಾಡಿರೋದು ನಮ್ಮವರೇ, ಹಂಗಾರೆ ನಿಮ್ಮಲ್ಲಿ ಒಬ್ರು. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಅಜ್ಜಿ ಹೊಗೆ ಹಾಕೊಳ್ಳೋ ಸ್ಟೇಜ್ ಅಲ್ಲಿ ಇದೆ. ಮೊಮ್ಮಗ ಕುತ್ಕೊಂಡು ಅಳ್ತಾವನೆ, ಅಯ್ಯೋ ಅಜ್ಜಿ ಎಳ್ದೆ ಮಾಡದೆ ಹೋಗ್ಬಿಡಂಗಿದ್ಯಲ್ಲ ಅಂತ ಸೊಸೆ ನೀರ್ ತಗೊಂಡ್ ಬಂದ್ರು. ಕಂಡನು ಟ್ಯಾಂಕ್ಸ್ ಅಮ್ಮ, ಅವಾಗ್ಲಿಂದ 10 ಗಂಟೆಲ್ಲ ನಾವು ಹೋಗ್ಬಿಟ್ಟಿದ್ದು ಕಣ ಹೇಳ್ತಾರೆ. ರೀ ನಿಮ್ಗೆಲ್ಲ ರೀ ಅದು ಅಜ್ಜಿಗೆ ಕೊಡ್ರಿ ಅಂತ ಹೇಳ್ತಾರೆ. ಅಜ್ಜಿದ ಹೋಗೋ ಪರಿಸ್ಥಿತಿಯಲ್ಲಿ ಅವರಲ್ಲೇ ಅವ್ರ ಹಿಂಗೆ ನೀರ್ ಕುಡಿತಾರೆ ಅಂತ ಹೇಳ್ತಾವನೆ. ಟಂಗ್ ಅಂತ ಅಲ್ಲಿ 9 ಗಂಟೆ ಟೈಮ್ ಆಯ್ತು. ಅಜ್ಜಿ ಟಿಕೆಟ್ ತಗೊಂಡೈತೆ ಅನ್ಕೊಂಡೆ, ನೋಡಿದ್ರೆ ಅಜ್ಜಿ ಟಿವಿ ಕಡೆ ಕೈ ತೋರಿಸ್ತಾವ್ರೆ. ಸೊಸೆನು ಟಿವಿ ಆನ್ ಮಾಡಕ್ ಹೋಯ್ತಾರೆ. ಮಗ ಲೈ ನೀಗೇನ್ ಬುದ್ಧಿಯೇನೆ, ಅಮ್ಮ ಇಲ್ಲಿ ಸಾಯೋ ಪರಿಸ್ಥಿತಿ ಇಲ್ಲ ಅವ್ರೆ, ನೀನ್ ನೋಡ್ರೆ ಟಿವಿ ಆನ್ ಮಾಡ್ತೀಯ ಅಂತ ಹೇಳ್ತಾರೆ. ರೀ ಇರ್ರಿ 1 ನಿಮಿಷ ಅಂತೇಳಿ ಟಿವಿ ಹಂಗೆ ಆನ್ ಆಯ್ತು. ಅಜ್ಜಿ ಎದ್ದು ಕುತ್ಕೊಂಡ್ಬಿಡದ. ಆ ಟಿವಿಲಿ ಏನು ಸ್ಟೋರಿ ಹೋಗ್ತದೆ ಗೊತ್ತಾ? ಗಂಡ ಮನೆ ಒಳಗಡೆ ಬಂದ, ಅತ್ತೆ ಡೋರ್ ಓಪನ್ ಮಾಡ್ತಾರೆ. ಅತ್ತೆ ಎಲ್ಲಿ ನಾನು ನಿಂತಿ ಅಂತ ಕೇಳ್ತಾರೆ. ಅತ್ತೆನು ಒಂದ್ ಲೆಟರ್ ಕೊಟ್ರು. ಲೆಟರ್ ಏನ್ ಬರ್ತೈತೆ ಗೊತ್ತಾ? ರೀ ನಿಮ್ ಕಾಟ ತಡಿನಾಡ್ದೆ, ನಾನು ಮನೆ ಬಿಟ್ಬಿಟ್ಟು ಹೊಂಟೋದೆ, ಇನ್ಮೇಲೆ ನಾ ಹುಡುಕ್ಬೇಡಪ್ಪ ಅಂತ ಹೇಳ್ತಾರೆ. ಹಂಗೆ ಆ ಸೀರಿಯಲ್ ಮುಗೀತು. ನೆಕ್ಸ್ಟ್ ಎಪಿಸೋಡ್ ನಾಳೆ ಆಗ್ತೀವಂತ ಆ ಧಾರಾವಾಹಿಯವರು ಹೇಳ್ಬಿಡ್ತಾರೆ. ಅಜ್ಜಿ ಏನೋ ನೆಕ್ಸ್ಟ್ ಎಪಿಸೋಡ ಲೈ, ಇವಾಗ ನಾನು 20 ವರ್ಷದಿಂದ ನೋಡ್ತಾ ಇದೀನಿ ಕಣೋ, ಸಾಯಕ್ಕೂ ಬಿಡ್ತಾ ಇಲ್ಲ, ನಿಮ್ದೇ ಇರಕ್ಕೂ ಬಿಡ್ತಾ ಇಲ್ಲ, ಎಷ್ಟು ಎಪಿಸೋಡ್ ಆಗಿ ಸಾಯಿಸ್ತಿರೋ ಅಂತ ಅಜ್ಜಿ ಆ ಚಾನಲ್ಗೆ ಶಾಪ ಆಗ್ತಾ ಇದೆ. ಹಂಗಾರೆ ಆ ಸೀರಿಯಲ್ಗೆ ಹಂಗೆ ಇಲ್ಲೊಬ್ಬನ ಟಿವಿಯಲ್ಲಿ ತೋರಿಸಿದ್ರು. ಆಕ್ಚುಲಿ ಇವರೇ ನಮ್ ಹೀರೋ ಒಂದು ಕೇಬಲ್ ಕಲೆಕ್ಷನ್ ಕೊಡೋ ಕೆಲಸ ಮಾಡ್ತಾರೆ. ಅವ್ರ ಚಾನಲ್ ಅಲ್ಲಿ ಅವರೇ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾವ್ರೆ. ಟಕ್ ಟಕ್ ಅಂತ ಫೋನ್ ಮಾಡ್ರಿ, ಲಕ ಅಂತ ಗಿಫ್ಟ್ ಗಳನ್ನ ಬಾಚ್ಕೊಂಡು ಹೋಗಿ ಅಂತ ಒಂದು ಸಾಂಗ್ ಪ್ಲೇ ಮಾಡಿದ್ರು. ಈ ಸಾಂಗ್ ಅಲ್ಲಿ 4 ಕ್ವಶನ್ ಕೇಳ್ತೀನಿ, ಆ ಕ್ವಶನ್ ನ ಹೇಳ್ದವ್ರಿಗೆ ಟಕ್ ಅಂತ ಪ್ರೈಸ್ ಕೊಟ್ಬಿಡ್ತೀನಿ ಅಂತ ನಮ್ ಕೇಬಲ್ ಅಣ್ಣವರು ಹೇಳ್ತಾವ್ರೆ. ಒಬ್ಬ ಟೈಲರು ಫೋನ್ ಮಾಡ್ದ, ಸರ್ ಹೇಳಿ ಸರ್ ಏನ್ ಕ್ವಶನ್ ನಿಮ್ದು ಅಂತ. ನಮ್ ಹೀರೋ ಯಾವ ಸಾಕ್ಸ್ ಹಾಕಿದ ಅಂತ ಕೇಳ್ತಾನೆ. ಏನೋ ಸಾಕ್ಸ ಸರ್, ನನ್ ಸಾಕ್ಸ್ ನೋಡಿಲ್ವಲ್ಲ. ಟಕ್ ಅಂತ ಇನ್ನೊಬ್ರು ಫೋನ್ ಮಾಡಿದ್ರು. ಆ ಹುಡುಗಿ ಯಾ ಕಡೆ ತಿರುಗಿದ್ಲು ಅಂತ ಕೇಳ್ತಾನೆ. ಏನೋ ಯಾ ಕಡೆ ತಿರುಗಿಲ್ಲ, ಅದ್ ಹೆಂಗಾಯಿ ನೋಡಕ್ಕಾಗುತ್ತೆ, ಅಯ್ಯೋ ನಿನಗೂ ಪ್ರೈಸ್ ಇಲ್ಲ. ಇನ್ನೊಬ್ಬ ಫೋನ್ ಮಾಡ್ದ. ಅವನ ಹತ್ರ ನಮ್ ಹೀರೋ ಉಪ್ಪಿನಕಾಯಿ ನೆಕ್ಕದ್ನ ಚಟ್ನಿ ನೆಕ್ಕದ್ನ ಅಂತ ಕೇಳ್ತಾನೆ. ಯೋ ಅದನ್ನ ಹೆಂಗಯ್ಯ ನೋಡಕ್ಕಾಗುತ್ತೆ, ನಿನಗೂ ಪ್ರೈಸ್ ಇಲ್ಲ. ಇದ್ರ ತುಂಬಾ ಜನ ಫೋನ್ ಮಾಡ್ತಾರೆ, ಯಾರಿಗೂ ಇವನು ಪ್ರೈಸ್ ಕೊಡಲ್ಲ. ಸರಿನಪ್ಪ ಆಗಿದ್ದಾಯ್ತು ಹೋಗಿದೋಯ್ತು, ಅದಕ್ಕೆ ಅಂತ ತಲೆ ಕೆಡಿಸ್ಕೊಂಬಿಡಿ, ನೆಕ್ಸ್ಟ್ ಭಾನುವಾರ ಫೋನ್ ಮಾಡಿ ಅಂತೇಳಿ ಇವನು ಫೋನ್ ಕಟ್ ಮಾಡ್ಬಿಟ್ಟು ಹಂಗೆ ಆಚೆ ಬರ್ತಾನೆ. ಕೆಳಗಡೆ ಒಬ್ರು, ಲೋ ತಿಂಗಳ ಅಮೌಂಟ್ ಮಾತ್ರ ತಗೊಂತೀಯ, ಬಟ್ ಚಿತ್ರ ಅಲ್ಲ ಗುಳ್ಳೆ ಬರ್ತದೆಯಲ್ಲೋ ಅಣ್ಣ, ತಲೆ ಕೆಡಿಸ್ಕೊಂಡ್ಬಿಡೋಣ, ಹುಡುಗನ ಕಳಿಸ್ತೀನಿ ಹೋಗಿ ಅಂತ ಕಳಿಸ್ಕೊಡ್ತಾನೆ. ಈ ಕಡೆ ಹಂಗೆ ಇನ್ನೊಬ್ಬರನ್ನ ತೋರಿಸಿದ್ರು. ಇವರು ಸಾಫ್ಟ್ವೇರ್ ಎಂತಿನ ಹೆಂಗ್ ಮೇಂಟೈನ್ ಮಾಡ್ತಾರೆ ನೋಡಿ. ಏಯ್ ನೀರಾಕೆ, ಏಯ್ ಟಿಫನ್ ಎಲ್ಲೇ, ಏಯ್ ಕೈಗ್ ನೀರಾಕೆ, ಒಂಥರ ಗುಮ್ಮಾಸ್ತ ತರ ಎಂತಿನ ಇಟ್ಕೊಂಡವ್ರು ಇವರು. ಈ ಕಡೆ ಒಂದು ಅಂಗಡಿ ಅವ್ರನ್ನ ತೋರಿಸಿದ್ರು. ಒಂದು ಆಂಟಿ ಬಂದವ್ರೆ, ಅಪ್ಪ ಈ ಸಾಮಾನ ಇದೆಯಾ ಅಂತ. ಇದೆ ರೀ, ಹಂಗಾರೆ ಫುಲ್ ಪೇಮೆಂಟ್ ಅನ್ಕೋತಾರೆ. ಎಲ್ಲ ಮನೆ ಕಳಿಸ್ಬಿಡಪ್ಪ, ನೆಕ್ಸ್ಟ್ ವಾರ ಕೊಡ್ತೀನಿ ಅಂತ ಹೋಯ್ತಾರೆ. ಎಲ್ಲರೂ ಸಾಲ ಇಟ್ಬಿಟ್ಟವ್ರೆ, 3 ನಾಮ ಹಾಕೊಂಡು ಹೋಗ್ಲಾ ಅಂತ ಆ ಆಂಟಿಗೆ ಬೈತಾವನೆ. ಹಿಂದ್ಗಡೆ ಎಂತಿ ಬಂದ್ರು. ರೀ ಒಂದು 50 ರೂಪಾಯಿ ಇದ್ರೆ ಕೊಡ್ರಿ, ಬ್ಲೌಸ್ ಹೊಲ್ಸ್ಕೊಬೇಕು ಅಂತ ಕೇಳ್ತಾರೆ. ಏನೋ 50 ರೂಪಾಯಿನ ವಾಗೆ ಅಂತ ಬೈದು ಬಿಡ್ತಾರೆ. ಆ ಅಮ್ಮನು ಸೈಲೆಂಟ್ ಆಗಿ ಹೊಂಟೋಗುತ್ತೆ ಕಡೆ. ಹಂಗೆ ಈ ಕಡೆ ನಮ್ ಹೀರೋ ಫ್ಯಾಮಿಲಿ ಹೆಣ್ಣು ನೋಡಕ್ಕೆ ಬಂದವ್ರೆ. ಇವರು ಇವಾಗ ಬಂದ ಅನ್ಕೊಂಬೇಡಿ, ಬೆಳಗ್ಗೆನೆ ಬಂದವ್ರೆ, ಬಟ್ ಹುಡುಗಿ ಇನ್ನ ಬಂದಿಲ್ಲ. ಅಲ್ಲಿ ಬಂತು ನೋಡಿ ಹುಡುಗಿ, ಇವ್ರೆ ನಮ್ ಹೀರೋಯಿನ್ ಬರ್ತಾರೆ. ಅಮ್ಮ ಹೋಗ್ಬಿಟ್ಟು ಸೀರೆ ಉಡ್ಕೊಂಡ್ ಬಂದ್ಬಿಡ್ಲ. ನಮ್ ಹೀರೋನೆ ಬಿಡ್ರಿ ಅದಕ್ಕೊಂದು ಅರ್ಧ ಗಂಟೆ 1 ಅವರ್ ಆಯ್ತದೆ, ಸುಮ್ನೆ ಏನಕ್ಕೆ ಅಂತ ಹುಡುಗನ ಬಗ್ಗೆ ಹೇಳ್ತಾ ಅವ್ರೆ. ಅಲ್ಲಿರೋರು ನಾವೇ ಮಾಡ್ತಾರೆ ಹೆಂಗೆ, ಹುಡುಗಿ ಸ್ವಲ್ಪ ಮೇಲೋಗಿ ಮಾತಾಡ್ಲಿ ಬಿಡ್ರಿ ಅಂತ ಹೇಳ್ತಾರೆ. ಅವರು ಇಬ್ರು ಮೇಲ್ಗಡೆ ಹೋಯ್ತಾರೆ. ಇವರು ಕಷ್ಟ ಸುಖ ಮಾಡ್ತಾರೆ ಅನ್ಕೊಂಡ್ರೆ ಅಲ್ಲೊಂದು ಪ್ಲಾಸ್ಟಿಕ್ ಟ್ಯಾಂಕ್ ಇದೆ. ಅಲ್ಲ ರೀ, ಪ್ಲಾಸ್ಟಿಕ್ ಟ್ಯಾಂಕ್ ಕಟ್ಟಿದ್ರೆ ಯಾವನ ಗಾಳಿ ಬಂದು ಹರ್ಕೊಂಡು ಹೋಗಲ್ವಾ, ಅದಕ್ಕೆ ಸಿಮೆಂಟ್ ಟ್ಯಾಂಕ್ ಸೇಫ್ಟಿ ಅಪ್ಪ ಅಂತ ಹೀರೋ ಹೇಳ್ತಾವನೆ. ಸಿಮೆಂಟ್ ಟ್ಯಾಂಕ್ ಕಟ್ಟಿದ್ರೆ ಅವಾಗ ತೂತಾಗುತ್ತೆ, ಕ್ರಾಕ್ ಆಗುತ್ತೆ ಅಂತ ನಮ್ ಹೀರೋಯಿನ್ ಹೇಳ್ತಾವಳೆ. ಏನೋಪ್ಪ ಸಿಮೆಂಟ್ ಟ್ಯಾಂಕಿನೇ ಸೇಫ್ಟಿ ಅಂತ ನಮ್ ಹೀರೋ ಹೇಳ್ತಾನೆ. ಇಲ್ಲ ಬಿಡ್ರಿ, ಯಾವ ಟ್ಯಾಂಕ್ ಆದ್ರೆ ಏನು, ನೀರ್ ಚೆನ್ನಾಗ್ ಬರುತ್ತಾ ಅಂತ ಹೀರೋಯಿನ್ ಹೇಳ್ತಾರೆ. ಕೆಳಗಡೆ ಎಲ್ಲ ಯೋಚನೆ ಮಾಡ್ತಾವ್ರೆ. ಓಹ್ ತುಂಬಾ ಡೀಪ್ ಆಗಿ ಅವರು ಕಷ್ಟ ಸುಖ ಮಾತಾಡ್ತಿದ್ದಾರೆ ಅಂತ. ಇವಾಗ ಆ ಟ್ಯಾಂಕ್ ಬಗ್ಗೆ ಮಾತು ಮುಗಿತು ರೀ, ಇನ್ನ ಟ್ಯಾಂಕ್ ಬಗ್ಗೆನೇ ಇವರು ಮಾತಾಡ್ತಾವ್ರೆ. ಇಬ್ರು ಸರಿ ನಾವು ಮನೆ ತಗೊಂತೀವಲ್ಲ ಅವಾಗ ನೋಡ್ಕೊಳ್ಳೋಣ ಬಿಡಿ, ಸಿಮೆಂಟ್ ಟ್ಯಾಂಕ್ ಒಳ್ಳೇದಾ ಇಲ್ಲ ಪ್ಲಾಸ್ಟಿಕ್ ಟ್ಯಾಂಕ್ ಒಳ್ಳೇದಾ ಅಂತ. ಹಂಗೆ ಕೆಳಗಡೆ ಬರ್ತಾರೆ. ನಿಮ್ ಬಗ್ಗೆ ಹೇಳ್ರಿ ಅಂತ ಹುಡುಗಿ ಇವಾಗ ಕೇಳ್ತಾ ಇದೆ. ನನ್ ಬಗ್ಗೆ ಹೇಳ್ಕೊಳಂಗ ಏನು ಇಲ್ಲ, ನನ್ಗೊಂದು 10 ಲಕ್ಷ ಸಾಲ ಇದೆ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾನೆ. ಹುಡುಗಿಗೆ ಅದು ಇಷ್ಟಾನೆ. ಸರಿ ಬಿಡ್ರಿ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀರಾ, ಇಬ್ರು ಸೇರಿ ತೀರ್ಸೋಣ ಅಂತ ಹುಡುಗಿ ಹೇಳ್ಬಿಡ್ತಾಳೆ. ಹುಡುಗನ್ಗೆ ಇನ್ನೂ ಖುಷಿ ಆಗೋಯ್ತು. ಸೀದಾ ಹಂಗೆ ನಮ್ ಹೀರೋ ಮನೆಗೆ ಬಂದ್ರು. ಏನೋ ಅವಳಿಗೆ ಮರ್ಯಾದೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಚೂಡಿದಾರ್ ಹಾಕೊಂಡು ಬಂದ್ಲು ಅಂತ ಅಮ್ಮ ಹೇಳ್ತಾವ್ರೆ. ಅಮ್ಮ ಇದೆಲ್ಲ ಹೇಳಿದ್ರೆ ನಂಬಲ್ಲ ನಾನು, ಅವಳೇ ನನ್ನ ಹೆಂಡತಿ ಅಂತ ಫಿಕ್ಸ್ ಆಗೋಯ್ತು, ಆದಷ್ಟು ಬೇಗ ಮದುವೆ ಅರೇಂಜ್ ಮಾಡ್ಬಿಡಮ್ಮ ಅಂತ ಹೇಳ್ತಾವನೆ. ನಮ್ ಹೀರೋ ಹೆಂಗೋ ಕೇಬಲ್ ಆಗ್ತಾರಲ್ಲ, ಅವ್ರಿಗೆ ಪೈಪೋಟಿ ವ್ಯಾಪಾರಿಗಳು ಯಾರು ಇಲ್ಲ ಅನ್ಕೊಂಡೆ. ಅಲ್ಲಿ ನೋಡಿ ಒಬ್ಬ ಡಿಶ್ ಅವನು ಬಂದ. ನಮ್ಮಲ್ಲಿ ಎಲ್ಲ HD ಪ್ರಿಂಟ್ ಸೂಪರ್ ಆಗಿದೆ ಮೂವಿಗಳು ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾವನೆ. ಎಲ್ಲ ಕುತ್ಕೊಂಡ್ ಮಾಡ್ತಾವ್ ನೋಡಿ. ನಮ್ ಹೀರೋನು ಅವನ್ನ ನೋಡ್ಬಿಟ್ಟು ನಮಗೆ ಪೈಪೋಟಿ ಯಾರು ಇಲ್ಲ ಅನ್ಕೊಂಡೆ, ಇವನೊಬ್ಬ ಶುರುವಾದ್ನ ಅಂತ ಹಂಗೆ ತಲೆ ಬುಗ್ಗಿಸ್ಕೊಂಡು ಹೋಯ್ತಾವ್ರೆ. ನಮ್ ಹೀರೋ ಬಗ್ಗೆ ಮಾತಾಡದೆ ಓಕೆ, ಆ ಸಾಫ್ಟ್ವೇರ್ ಬಗ್ಗೆ ಮತ್ತೆ ಅಂಗಡಿಯವನ್ ಬಗ್ಗೆ ಏನಕ್ಕೆ ಮಾತಾಡದೆ ಅನ್ಕೊಂಡಿದ್ದೀರಾ? ಆಕ್ಚುಲಿ ಇವ್ರು 3 ಜನನು ಫ್ರೆಂಡ್. ಮಚಾ ಮದುವೆ ಸೆಟ್ ಆಯ್ತು ಕಣೋ ಅಂತ ಹುಡುಗ ಹೇಳ್ತಾವನೆ ನಮ್ ಹೀರೋ. ಅದಕ್ಕೆ ಸಾಫ್ಟ್ವೇರ್ ಮಚಾ ಎಂತಿನ ಮೇಂಟೈನ್ ಮಾಡೋದು ಗೊತ್ತಲ್ಲ, ನಮ್ಮ ನೋಡಿ ಕಲ್ತ್ಕೊಳ್ಳು ಅಂತ ಸಾಫ್ಟ್ವೇರ್ ಹೇಳ್ತಾವನೆ. ಅಂಗಡಿಯವನು ಹೇಳ್ತಾವನೆ, ಮಚಾ ನನಗೆ ಚೇರಲ್ಲಿ ಕುತ್ಕೊಂಡ್ರೆ ಕಾಫಿ ಬಂದ್ಬಿಡುತ್ತೆ ಮಚಾ. ಅದಕ್ಕೆ ಸಾಫ್ಟ್ವೇರ್ ಹೇಳ್ತಾನೆ, ನಾನು ಕುತ್ಕೊಂಡ್ರೆ ಎಲ್ಲ ಕಣೋ, ಬೆರಳ್ನ ಹಿಂಗ್ ತೋರ್ಸಿದ್ರೆ ಕಾಫಿ ಬಂದು ಕುತ್ಕೊಬೇಕು ನನ್ನ ಕೈಯಲ್ಲಿ ಅಂತ ಅವನು. ಬಟ್ ನಮ್ ಹೀರೋಗೆ ಹಂಗೆಲ್ಲ ನೋಡ್ಕೊಳಕ್ ಇಷ್ಟ ಇಲ್ಲ. ಹಂಗೆಲ್ಲ ಮಾಡಬಾರ್ದು ಕಣೋ, ಅವರು ಹೆಂಗ್ಸೆ ಅಲ್ವಾ ಅಂತ ಹೇಳ್ತಾನೆ. ಏನೋ ಹೆಂಗ್ಸ ಮಚಾ ಹಂಗೆಲ್ಲ ಬಿಟ್ಟೆ ಅನ್ಕೋ,
ಅಕ್ಕಪಕ್ಕದ ಮನೆಯವನು ಯಾರನ್ನ ಹೊಡ್ಕೊಂಡೈತೆ ಅನ್ಕೊಣ ಎಂತಿನ ಅಂತ ಸಾಫ್ಟ್ವೇರ್ ಅಂಗಡಿಯವನು ಹೇಳ್ತಾವನೆ. ಸರಿ ಕಣೋ, ಇವಾಗ ನಾನು ಹೆಂಗಿರ್ಬೇಕು, ಲಯನ್ ಇದ್ದಂಗೆ ಇರ್ಬೇಕು ಮಚ್ಚ ಅಂತ ಇಬ್ರು ಹೇಳ್ತಾವ್ರೆ. ಏನು ಲಯನ್ನ? ಹ್ಞೂ ಕಣೋ, ಅವರೆಲ್ಲ ಜಿಂಕೆ ಇದ್ದಂಗೆ, ನಾವು ಲಯನ್ ಇದ್ದಂಗೆ. ಕಾಡಲ್ಲಿ ಸಿಂಹ ನೋಡಿದ ತಕ್ಷಣ ಜಿಂಕೆ ಹೆಂಗ್ ಓಡುತ್ತೆ ಭಯ ಬಿದ್ಕೊಂಡು ಆ ತರ ಇಟ್ಕೊಬೇಕು ಎಂತಿನ ಅಂತ ಇಬ್ರು ಫ್ರೆಂಡ್ ಇವನಿಗೆ ಹೇಳ್ಕೊಡ್ತಾವ್ರೆ. ಸರಿ ಮಚ್ಚ ಹಂಗೆ ಮಾಡ್ತೀನಿ ಬಿಡು ಅಂತ ಹೀರೋನು ಹೇಳ್ಬಿಟ್ಟ. ಇನ್ನೇನು ಹೆಣ್ಣು ನೋಡಾಯ್ತು, ಹುಡುಗಿನೂ ಸೆಟ್ ಆಯ್ತು, ಮದ್ವೆ ಎಲ್ಲ ಸೂಪರ್ ಆಗಿ ಆಗುತ್ತೆ. ಫ್ರೆಂಡ್ಸ್ ಎಲ್ಲ ಬಂದವ್ರೆ ಮದ್ವೆಗೆ, ಗಿಫ್ಟು ಎಲ್ಲ ಫುಲ್ ಕಲೆಕ್ಷನ್, ಫುಲ್ ಜೋರು. ಹಂಗೆ ನೈಟ್ ಆಯ್ತು. ಫಸ್ಟ್ ನೈಟ್ ತಾನೆ, ಹುಡುಗ ವೆಯ್ಟ್ ಮಾಡ್ಕೊಂಡು ನಿಂತವನೆ. ಹುಡುಗಿನೂ ಒಳಗಡೆ ಬಂತು. ಹುಡುಗ ಏನ್ ನಾಚಿಕೆ ಪಡ್ಕೊಂಬೇಡ ಕುತ್ಕೊಂಡ್ ಹೇಳ್ತಾನೆ. ಅವಳು ಆಲ್ರೆಡಿ ಕುತ್ಕೊಂಡಿದ್ದಾಳೆ. ಅದನ್ನ ತಿರುಗಿ ನೋಡ್ತಾನೆ, ಮುಖ ಒಂಥರ ಆಗೋಯ್ತು ಹುಡುಗನಿಗೆ. ಅವನು ಹೋಗಿ ಪಕ್ಕದಲ್ಲಿ ಕುತ್ಕೋತಾನೆ. ಮತ್ತೆ ನಿಮ್ ಬಗ್ಗೆ ಏನಾರು ಹೇಳ್ತೀರಾ ಅಂತ ಹುಡುಗ ಕೇಳ್ತಾನೆ. ಇಲ್ಲ ನೀವ್ ಹೇಳ್ರಿ ಅಂತ ಹುಡುಗಿ ಹೇಳ್ತಾಳೆ. ನೀನು ನಾನು ಅಂತ ಇಬ್ರು ಒಂದು ತೀರ್ಮಾನ ಮಾಡಿ ನಮ್ ಹೀರೋಯಿನ್ ಹೇಳ್ತಾಳೆ, ನಿಮ್ಮಮ್ಮ ನಿಮ್ ಬಗ್ಗೆ ಹೇಳಿದ್ರು, ನನ್ ಮಗ ಒಂದು ಟ್ಯೂಬ್ ಲೈಟ್, ಅವ್ನಿಗೆ ಏನು ಗೊತ್ತಾಗಲ್ಲ, ಸ್ವಲ್ಪ ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳಿದ್ರಪ್ಪ ಅಂತ ಎಂತಿ ಹೇಳ್ತಾವಳೆ. ಇವನಿಗೆ ಟಕ್ ಅಂತ ಫ್ರೆಂಡ್ ಹೇಳಿದ್ದು ಗ್ಯಾಪ್ ಬಂತು, ಸಿಂಹ ಇದ್ದಂಗೆ ಇರ್ಬೇಕಣೋ ನಾವು ಅಂತ. ಟಕ್ ಅಂತ ಈ ಕಡೆ ತಿರ್ಕೊಂಡು ಮನೇಲಿ ಹಂಗ ಇರಕ್ಕಾಗತ್ತಾ, ಮನೆಯಲ್ಲಿ ಜಾಲಿ ಆಗಿರ್ಬೇಕು, ಆಚ ಕಡೆ ನೋಡ್ಬೇಕಲ್ಲ ನೀನು. ಹಂಗೆ 100 ಜನ ಬಂದ್ರು ಒಂದೇ ಕೈಯಲ್ಲಿ ಹೊಡೆದಾಕ್ಬಿಡ್ತೀನಿ, ಸಖತ್ ಕೋಪಿಷ್ಟ ನಾನು ಅಂತ ಹೇಳ್ತಾ ಅವನೆ. ಹುಡುಗಿ ಬಟ್ ನಿನ್ ಮುಖ ನೋಡಿದ್ರೆ ಹಂಗಿಲ್ವಲ್ಲ, ಒಂಥರ ಸ್ಮೂತ್ ಆಗಿದೆಯಲ್ಲ ನಿನ್ ಮುಖ ಅಂತ ಹೇಳ್ತಾಳೆ. ಇವಾಗ ನೋಡಿ ಒಂದು ಖರಾಬ್ ಸೀನ್ ಬರುತ್ತೆ. ಎಲ್ಲ ಕಡೆ ಹಂಗ್ ತೋರ್ಸ್ಕೊಳಕ್ ಆಗತ್ತಾ? ಮನೇಲಿ ಒಂಥರ ಇರ್ಬೇಕು, ರೋಡಲ್ಲಿ ಒಂಥರ ಇರ್ಬೇಕು, ಬೀದಿಲಿ ಒಂಥರ ಇರ್ಬೇಕು, ಜಗಳದಲ್ಲಿ ಒಂಥರ ಇರ್ಬೇಕು ಅಂತ ಹುಡುಗ ಸ್ವಲ್ಪ ಬಿಲ್ಡಪ್ ಕೊಡ್ತಾ ಅವನೆ. ಹಂಗೆ 9 ಗಂಟೆ ಆಯ್ತಲ್ಲಿ. ಹುಡುಗಿ ಸೀದಾ ಹೋದ್ಲು, ರಿಮೋಟ್ ಎತ್ಕೊಂಡ್ಲು, ಟಿವಿ ಆನ್ ಮಾಡಿದ್ಲು, ಹಂಗೆ ಕೆಳಗಡೆ ಕುತ್ಕೊಂಡ್ಲು ಟಿವಿ ಕಡೆ. ಗಂಡನು ಲೇ ಇದೇನೆ ಫಸ್ಟ್ ನೆಟ್ಗೆ ಹೋಗಿ ನೀನು ಟಿವಿ ನೋಡ್ಕೊಂಡು ಕೂತಿದ್ಯಲ್ಲ, ಅದು ಸೀರಿಯಲ್, ಯಾವ್ದಾರ ರೊಮ್ಯಾಂಟಿಕ್ ಪಿಕ್ಚರ್ ಹಾಕೋ, ಇಂಗ್ಲಿಷ್ ಪಿಕ್ಚರ್ ಹಾಕೋ, ಚೆನ್ನಾಗಿರುತ್ತೆ ಅಂತ ಹೇಳ್ತಾವನೆ. ಅವಳು ತಿರುಗ್ತಲ್ಲ ಈ ಕಡೆ. ಲೇ ಏನೇ ಅವಾಗಿಂದ ಕೂಗ್ತಾ ಇದೀನಿ, ಸೈಲೆಂಟ್ ಹಂಗೆ ಕುತ್ಕೊಂಡಿದ್ಯಲ್ಲ ಅಂತ ಸ್ವಲ್ಪ ಜೋರ್ ಮಾಡ್ತಾನೆ ನೋಡಿ. ಆ ಹುಡುಗಿ ಹಂಗೆ ತಿರುಗ್ಬಿಟ್ಟು ಉಶ್ ಮಾತಾಡ್ದೆ ನನ್ನ ಮಗನೇ ಅಂತಾಳೆ. ಇವನು ಭಯ ಬಿದ್ದು ಆ ಮಂಚದಲ್ಲಿ ಮಲ್ಕೊಂಡ್ಬಿಡ್ತಾ ಇದ್ದೆ. ಆ ಸೀರಿಯಲ್ ಬೇರೆ ಏನ್ ಗೊತ್ತಾಗ್ಬಿಡ್ತಾ ಇದೆ, ಇವ್ನ ಅವಾಗಲೇ ಲೆಟರ್ ತಗೊಂಡಲ್ಲ ಎಂತಿ ಓಡೋಗಿದ್ದು. ಅದೇ ರೀ ಸೀರಿಯಲ್ ಅಲ್ಲಿ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ತಾವನೆ, ಮಚ್ಚೆ ನನ್ನ ಎಂತಿ ಲೆಟರ್ ಬರ್ದಿಕ್ಬಿಟ್ಟು ಓಡೋಗೋಳಂದ್ರೆ ಅವಳಿಗೆ ಎಷ್ಟು ಟಾರ್ಚರ್ ಮಾಡ್ಯಾರ ನಾನು ಅಂತ ಸೀರಿಯಲ್ ಓಡ್ತಾ ಇದೆ. ಅದರಲ್ಲಿ ಈ ಕಡೆ ಗಂಡನು ಕರ್ದ ಅವಳು ತಿರುಗ್ತಾನೆ ಇಲ್ಲ. ಹಂಗೆ ಬೆಳಗ್ಗೆ ಆಯ್ತು. ಹುಡುಗ ಕುತ್ಕೊಂಡು ಟಿಫನ್ ಮಾಡ್ತಾವನೆ. ಅಲ್ಲಿಗೆ ಎಂತಿನೂ ಸ್ನಾನ ಮಾಡ್ಕೊಂಡು ಬಂದ್ಲು. ಅತ್ತೆ ದೋಸೆ ಏನೋ ಬೇಯಿಸ್ತಾವ್ರೆ. ಇವನು ಎಂತಿ ನೋಡಿದ ತಕ್ಷಣ ಭಯನೇ ಬಿದ್ದ್ಬಿಡ್ತಾನೆ. ಅವ್ರ ಎಂತಿನೋ ಅತ್ತೆ ಒಂದ್ ದೋಸೆ, ಆಫೀಸ್ಗೆ ಟೈಮ್ ಆಯ್ತು ಅಂತ ಹೇಳ್ತಾರೆ. ಸರಿ ಮಾಡಾಕ್ತೀನಿ ಕೊತ್ಕೋ ಅಂತ ಹೇಳಿ ಒಂದ್ ದೋಸೆ ಹಾಕ್ತಾರೆ. ಆ ದೋಸೆ ತಿನ್ಬಿಟ್ಟು ಅತ್ತೆ ಇನ್ನೊಂದ್ ದೋಸೆ ಅತ್ತೆ ಪ್ಲೀಸ್ ಅಂತ ಹೇಳ್ತಾಳೆ. ಅವ್ರ ಅಮ್ಮನು ಬೈಕು ಅಂತವ್ರೆ, ನೋಡು ಫಸ್ಟ್ ದಿನಾನೇ ಕೆಲಸ ಎಲ್ಲ ನನ್ ಕೈಯಲ್ಲಿ ತೆಗಿತಾಳೆ ಇವಳು ಅಂತ. ಹಂಗೆ ಈ ಕಡೆ ಡಿಶ್ ಅವನ್ನ ತೋರ್ಸಿದ್ರು. ಇವ್ರ ಬಿಲ್ಡಿಂಗ್ ಮೇಲೆ ಅವಂದು ಬೋರ್ಡ್ ಹಾಕ್ಬಿಟ್ಟಿದ್ದಾನೆ, ಆರೋ ಮಾರ್ಕ್ ಹಾಕ್ಬಿಟ್ಟು ಇಲ್ಲಿ ತಗೊಂಬಿಡಿ ಇಲ್ಲಿ ತಗೊಳ್ಳಿ ಅಂತ. ಅಲ್ಲಿಗೆ ನಮ್ ಮೀರಾನು ಎಂತಿನೂ ಬಂದ್ರು. ಲೇ ಎಂತ ಕೆಲಸ ಮಾಡಿದ್ಯೋ, ನನ್ನ ಅಂಗಡಿ ಬೋರ್ಡ್ ಕಿತ್ಬಿಟ್ಟು ನಿನ್ನ ಅಂಗಡಿ ಬೋರ್ಡ್ ಹಾಕ್ಬಿಟ್ಟಿದ್ಯಾ, ನನ್ ಬಿಸ್ನೆಸ್ ಏನಾಗುತ್ತೆ ಅಂತ ಕೇಳ್ತಾವನೆ. ಅಣ್ಣ ಏನ್ ಮಾಡೋದಣ್ಣ, ಟೆಕ್ನಾಲಜಿ ಹೋಗ್ತಾ ಇದೆ, ಡಿಶ್ ಅಲ್ವಾ ಹಂಗೆ ಹೆಂಗಂತ ಹೇಳ್ತಾನೆ ಹುಡುಗ. ಅಡ್ವರ್ಟೈಸ್ಮೆಂಟ್ ಹಿಂದ್ಗಡೆ ನಾ ಹೀರೋಯಿನ್ ಹೋದ್ರೆ ಹೋಗ್ಲಿ ಅಂತ ಕೇಳಿಸ್ಕೊಂತಾವಳೆ. ಟಕ್ ಅಂತ ಮುಂದೆ ಬಂದ್ಲು. ಲೈ ನನ್ನ ಮಗನೇ ಯಾರ ಹತ್ರ ಮಾತಾಡ್ತಾ ಇದ್ದೆ ಯಾವ್ದಿನ, ಸಾಯಂಕಾಲ ಬರ್ತೀನಿ ಬೋರ್ಡ್ ಗಿಡ್ ಇತ್ತು, ನಿನ್ ಬೋರ್ಡ್ ಇರಲ್ಲ ನಿನ್ ತಲೆನೂ ಇರಲ್ಲ ಅಂತ ಅವನಿಗೆ ಬೈದ್ ಬಿಟ್ಟು ಹೋಯ್ತಾರೆ. ಅದನ್ನ ಹೀರೋ ನೋಡ್ಬಿಟ್ಟು ಯಪ್ಪ ಇವಳೇನೋ ರಾಕ್ಷಸಿನ ಅಂತ ಅನ್ಕೊಂಡ್ಬಿಡ್ತಾನೆ. ಬೈಕಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾವನೆ. ಏನು ಅಷ್ಟೊಂದು ಕೋಪನ ಅವನ್ ಮಾಡಿ ತಪ್ಪು ತಾನೆ ರೀ. ನೀವೇನೋ ಅವ್ನ್ ಬಿಸ್ನೆಸ್ಗೆ ಅಡ್ಡಿ ಹಾಕಿದ್ರೆ ಓಕೆ, ನಿಮ್ ಬಿಸ್ನೆಸ್ ಹತ್ರ ಅವ್ನ್ ಬಂದು ಈ ತರ ಮಾಡೋದ್ ತಪ್ಪು ತಾನೆ. ಹಿಂಗೆಲ್ಲ ತಪ್ಪು ಮಾಡಿದ್ರೆ ತುಂಬಾ ಇಷ್ಟಾನೇ ಆಗಲ್ಲ ನನಗೆ ಅಂತ ಹುಡುಗಿ ಹೇಳ್ತಾವಳೆ. ಇದೇನ್ರಿ ಸ್ಯಾಂಪಲ್, ನಾನು ಸ್ಕೂಲಲ್ಲಿ ಓದ್ತಾ ಇದ್ನಲ್ಲ ಆ ಟೈಮಲ್ಲಿ ಒಬ್ಬ ನಾನು ಡ್ಯಾನ್ಸ್ ಆಡ್ತಾ ಇದ್ದೆ, ನನ್ನ ರೇಗ ಸಾಯ್ದ, ನನಗೂ ತಲೆ ಕೆಟ್ಟು ಕಲ್ಲೆತ್ತಿ ಅವ್ನ ತಲೆ ಮೇಲೆನೆ ಹೊಡೆದ್ಬಿಟ್ಟೆ ಅಂತ ಹೇಳ್ತಾ ಇದ್ದೆ. ಯಪ್ಪ ಎಂತ ಒಳ್ಳೆ ಮದುವೆ ಮಾಡ್ಕೊಂಡ ನಾನು ಅಂತ ನಾವು ಕೇಬಲ್ ಅಣ್ಣ ಕೇಳ್ತಾವನೆ. ಓ ಹಂಗಾರೆ ಆಡ್ತೀಯಾ, ಒಂದು ಹಾಡು ಅಂತ. ರೀ ಆಫೀಸ್ ಟೈಮ್ ಆಯ್ತು, ಸಾಯಂಕಾಲ ಬಂದು ಆಡ್ತೀನಿ ಹೋಗ್ರಿ ಅಂತ ಹೇಳಿ ಸೀದಾ ಮನೆಗೆ ಬಂದ್ರು. ನೈಟ್ ಆಯ್ತು. ಗಂಡ ಹೇಳ್ತಾವನೆ, ಬೆಳಗ್ಗೆಯಿಂದ ನಿನ್ನ ಹಾಡುಗೋಸ್ಕರ ಕಾಯ್ತಾ ಇದೀನಿ, ಪ್ಲೀಸ್ ಆಡು ಅಂತ. ಅವ್ರು ಒಂದ್ಸಲಿ ಆಡೋಕೆ ಟ್ರೈ ಮಾಡ್ತಾರೆ. ನೋಡಿದ್ರೆ ಅವ್ರಿಗೆ ನಾಚಿಕೆ ಬಂದ್ಬಿಡ್ತದೆ. ನೀವು ಆ ಕಡೆ ತಿರುಗಿಕೊಳ್ಳಿ ನಾನು ಆಡ್ತೀನಿ ಅಂತ ಹೇಳ್ತಾರೆ. ಏನೇ ಕೂಲ್ ಮುಂದೆ ಅಷ್ಟು ಜನ ಮುಂದೆ ಆಡಿದ್ಯಾ, ನನ್ ಮುಂದೆ ಆಡಕ್ಕೇನು ಅಂತ ಹುಡುಗ ಹೇಳ್ತಾವನೆ. ಪ್ಲೀಸ್ ಆ ಕಡೆ ತಿರಿಕೋ, ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಒಳ್ಳೆ ರೊಮ್ಯಾಂಟಿಕ್ ಆಡಮ್ಮ ಅಂತ ಆ ಕಡೆ ತಿರಿಕೊಂತಾನೆ. ಟಂಗ್ ಅಂತ 9 ಗಂಟೆ ಆಯ್ತು. ತಿರುಗ್ ನೋಡ್ತಾನೆ, ಎದ್ದಿಯಲ್ಲಿ ಸೀರಿಯಲ್ ನೋಡ್ತಾ ಅವಳೆ ಕುತ್ಕೊಂಡು. ಇವನಿಗೂ ತಲೆ ಕೆಟ್ಟು ಕೆರ ಹಿಡ್ದೋಯ್ತು. ಸೀದಾ ಹೋದ ಅಡ್ಡ ನಿಂತ್ಕೋತಾನೆ. ಅವರು ಆ ಕಡೆ ಈ ಕಡೆ ತಿರಿಕೊಂಡು ನೋಡ್ತಾನೆ. ಅವ್ರೆ ಆ ಕೇಬಲ್ ನ ಕಿತ್ತಾಕ್ ಬಿಡ್ತಾನೆ, ಸರಿ ವೈರ್ನ. ಎಂತಿ ಎದ್ಲು ಹಂಗೆ ಒಂದು ಲುಕ್ ಕೊಡ್ತಾಳೆ. ಏನೇ ಹಂಗ್ ನೋಡ್ತಾ ಇದೀಯಾ ಅಂತ ಗಂಡ. ತಿರ್ಗಾ ವೈರ್ ಕಲೆಕ್ಷನ್ ಅದಕ್ಕೆ ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು ಸೀದಾ ಹಂಗೆ ಹಿಂದೆ ಹೋಗಿ ಕುತ್ಕೊಂಡು ಟಿವಿ ನೋಡ್ತಾ ಅವ್ರೆ. ಗಂಡ ತಿರ್ಗಾ ಅದಕ್ಕೆ ಕೈ ಹಾಕಕ್ ಹೋಗ್ತಾನೆ ಆ ವೈರ್ಗೆ. ಲೈ ಅಲ್ಲಿ ಕೈಗೆ ಇಟ್ಟೆ ಕೈ ಕತ್ತರಿಸ್ಬಿಡ್ತೀನಿ ಅಂತ ಮಂಚನ ಎಳ್ದಿ ಹಂಗೆ ಬಿಸಾಕ್ತಾಳೆ. ಗಂಡ ಗಾಬರಿ ಆಗೋಯ್ತು ಅವನಿಗೆ. ಹಂಗೆ ಆ ಸೀರಿಯಲ್ ನ ತೋರಿಸ್ತಾರೆ. ದೇವ್ರೆ ನನ್ನ ಹೆಂಡತಿನ ನನ್ನ ಹತ್ರ ಹೆಂಗಾರು ಕರ್ಕೊಂಡ್ ಬಂದ್ಬಿಡು ಪ್ಲೀಸ್, ಅವಳ ಹತ್ರ ನಾನು ತುಂಬಾ ಕ್ಷಮೆ ಕೇಳಬೇಕು ಅಂತ ಗಂಡ ಹೇಳ್ತಾ ಅವನೆ. ತಿರ್ಗಾ ಈ ಎಪಿಸೋಡ್ ಮುಗೀತು. ಅಲ್ಲಿ ನೋಡಿ ನಮ್ ಹೀರೋ ಹೆಂಗ್ ಕುಂತವನೆ ಪಾಪ. ಹಂಗೆ ಬೆಳಗ್ಗೆ ಆಯ್ತು. ಸಾಫ್ಟ್ವೇರ್ ಯಾವ್ದೋ ಒಂದು ಫೋಟೋ ಅಂಟಿಸ್ತಾವನೆ. ನಮ್ ಹೀರೋ ಬಂದು ಲೋ ಆ
ಆ 9 ರಿಂದ 9:30 ಯಾವ್ದೋ ದೆವ್ವಗಳ ಜೊತೆ ಇದ್ದಂಗ ಐತೆ ಮಚ್ಚಿ. ಏನ ದೆವಾನ ಲೈ ಸುಮ್ನೆ ಇರ ಅಂತ ಸಾಫ್ಟ್ವೇರ್ ಹೇಳ್ತಾನೆ. ಅಂಗಡಿಯವನು ಮಚಾ ಅದ್ ನಿನಗೂ ಆಯ್ತಾನೋ? ಹೂ ಕಣೋ ನನಗೂ ಆಗೋಯ್ತಾ ತರ ಅಂತ ಹೇಳ್ತಾವನೆ. ಇಬ್ರು ಸೇರಿ ಕೇಳ್ತಾವ್ರೆ, ಹೌದ್ ಮಚಾ ನಿಂದು ಆಫೀಸ್ ಟೈಮ್ ಏನು ಅಂತ. ಮಚ್ಚಿ ನಂದು 6:30 ಕಣೋ. ಹೌದಾ, ಅಯ್ಯಯ್ಯೋ ನೀನು 9 ಗಂಟೆಗೆ ಬರಲ್ಲ ಮನೆಗೆ ಮಚಾ, 9 ಗಂಟೆ ಮೇಲೆ ಮಲಗೆ ಬಿಡ್ತೀನಿ ಕಣೋ, ಅದಕ್ಕೆ ನಿಂಗೆ ಪ್ರಾಬ್ಲಮ್ ಇಲ್ಲ ಮಚ್ಚೆ ಅಂತ ಕೇಬಲ್ ಅಂಗಡಿ ಹೇಳ್ತಾ ಇದೆ. ಬಟ್ ಸಾಫ್ಟ್ವೇರ್ ಲೈ ನಾನು ಎಷ್ಟು ಗಂಟೆಗೆ ಹೋದ್ರು ನಾನು ನಿಂತಿನ ಜಿಂಕೆ ತರನ ಇಟ್ಟಿದ್ದೀನಿ ಕಣೋ, ಯಾಕಂದ್ರೆ ನಾನು ಲಯ್ಯನ್ ಅಂತೇಳಿ ಬಂದ್ರ ನಿಮ್ಗೊಂದು ಸ್ಯಾಂಪಲ್ ತೋರ್ಸಿನಂತ ಸೀದಾ ಕರ್ಕೊಂಡು ಹೋಯ್ತಾನೆ ಅವ್ರ ಮನೆಗೆ. ಅವ್ರು ಬೇಡ ಮಚಾ ನಾವು ಆಚೆ ನಿಂತ್ಕೋತೀವಿ ನೀನು ಹೋಗಿ ಒಳಗಡೆ ಅಂತ ಹೇಳ್ತಾರೆ. ಸೀದಾ ಒಂದು 8:50 ಹೋಯ್ತಾನೆ. ಎಂತಿಯಲ್ಲಿ ಬಟ್ಟೆ ಐರನ್ ಮಾಡ್ತಾ ಅವ್ರೆ. ಟಂಗ್ ಟಂಗ್ ಅಂತ 9 ಗಂಟೆ ಬೆಲ್ಲು ಹೊಡಿತು. ಎಂತಿ ಸೀದಾ ರೂಮ್ ಹೋದ್ಲು, ಚೇರ್ನ ಎಳ್ಕೊಂಡ್ ಬಂದ್ಲು, ಆ ರಿಮೋಟು ಎತ್ಕೊಂಡ್ಲು. ಇವನು ಲೈ ಕಾಫಿ ಕೊಡೆ ಅಂತ ಬಡ್ಕೊಂತಾವನೆ. ಸುಮ್ನೆ ಕೈ ತೋರಿಸಿದ್ರೇನೆ ಕಾಫಿ ತಗೊಂಬಂದು ಇಡವಳು. ಇವಾಗ ಬಡ್ಕೊಂಡ್ರು ಅವಳಿಗೆ ಕೇಳಿಸ್ತಾ ಇಲ್ಲ. ಅವಳು ಆ ಸೀರಿಯಲ್ ನ ಒಳ್ಳೆ ದೆವ್ವ ನೋಡ್ದಂಗ್ ನೋಡ್ತಾವಳೆ. ಎಂತಿ ಕೇಳಿಸ್ಲಿ ಅಂತ ಅವನು ಸ್ವಲ್ಪ ಕೆಮ್ತಾನೆ. ತಿರುಗಿ ನೋಡ್ತಾ ಇಲ್ಲ. ಸೀದಾ ಗಂಡ ಬಂದ ಆ ರಿಮೋಟ್ ಎತ್ಕೊಂಡು ಟಿವಿ ಆಫ್ ಮಾಡ್ಬಿಟ್ಟು ಸೆಲ್ ಎತ್ತಿ ಬಿಸಾಕ್ಬಿಡ್ತಾನೆ. ಆ ಹುಡುಗಿಗೆ ಎಲ್ಲಿಂದ ಬಂತೋ ಕೋಪ, ಕತ್ತಿನ ಪಟ್ಟೆ ಹಿಡಿದು ಹಂಗೆ ಎತ್ತು ಬಿಡ್ತಾಳೆ ಮೇಲ್ಗಡೆ. ತನ್ನ ಶೆಲ್ ಕೊಡೋ ಬ್ಯಾಟ್ರಿ ಹಾಕೋ ಅದಕ್ಕೆ ಅಂತ. ಇವನು ಬಿಸಾಕನಲ್ಲ, ಶೆಲ್ ಹೆಂಗ್ ಉಳ್ಕೊಂಡು ಹೋಗುತ್ತೆ ಅದು ಯಾರು ಗೊತ್ತು ಎಲ್ಲಿ ಬಿತ್ತು ಅಂತ. ಯೋ ಯಮ್ಮ ಇರಪ್ಪ ಹುಡುಕ್ಬಿಡ್ತೀನಿ ಅಂತ ಎಲ್ಲ ಕಡೆ ಹುಡುಕ್ತಾ ಬಿದ್ದವನೆ. ಎಲ್ಲೂ ಸಿಗ್ತಾ ಇಲ್ಲ. ಈ ಕಡೆ ಹುಡುಗಿ ಬರೀ ಶೆಲ್ ಕೊಡೋ ಅಂತ ಒಂಥರ ದೆವ್ವ ತರಾನೇ ಆಗೋದ್ಲು. ಇನ್ನೇನು ಅವನ್ನ ಕತ್ತಿಸ್ಕಕ್ ಹೋಯ್ತಾಳೆ. ಟಕ್ಕಂತ ಅಲ್ಲಿ ಟಿವಿ ಆನ್ ಆಗೋಯ್ತು. ಹಂಗೆ ತಿರ್ಕೊಂಡು ನಕ್ಕೊಂಡು ಅಂತ ಬರ್ತಾ ಅವಳೆ ಟಿವಿ ಕಡೆ. ಅಲ್ಲಿ ನೋಡಿ ಟಿವಿ ಆನ್ ಮಾಡಿದ್ ಯಾರು ಅಂದ್ರೆ ಅವ್ರಿಬ್ರು ಫ್ರೆಂಡ್. ಏನ ಗೊತ್ತಾಯ್ತಾ 9 ರಿಂದ 9:30 ಗಂಟ ಮನೇಲಿ ಏನ್ ನಡೀತದೆ ಅಂತ ಕೇಬಲ್ ಅಂಗಡಿ ಹೇಳ್ತಾ ಇದೆ. ಅವನಿಗೋ ಕತ್ತು ಬೇರೆ ಮುರಿದಾಯ್ತು, ಕತ್ತನ ಸರಿ ಮಾಡ್ಕೊಂತಾವನೆ. ನಮ್ ಕೇಬಲ್ ಹೇಳ್ತಾ ಇದೆ, ಅದೇ ನಮ್ ಹೀರೋ ಅಲ್ಲ ಮಜೆ ಇವ್ರು 3 ಜನಕ್ಕೆ ಆಗ್ಬೇಕಂತ ಕಾರಣನ ಇದು? ಏನಾರ ಮಾಟ ಮಂತ್ರ ಮಾಡಿಸ್ಕೊಂಡ್ಬಿಟ್ರ ಏನೋ ನನ್ಗೆ ಅರ್ಥ ಆಗ್ತಲ್ವಲ್ಲ, ಇಲ್ಲ ಊರಲ್ಲೆಲ್ಲ ಹಿಂಗೆ ನಡೀತಾ ಪ್ರಾಬ್ಲಮ್ ಅಂತ ಕೇಬಲ್ ಅಂಗಡಿ ಹೇಳ್ತಾ ಇದೆ. ಹಂಗೆ ಹೀರೋಯಿನ್ ತೋರ್ಸಿದ್ರು. ಇವನು ಹುಡುಗ ಅಲ್ಲಿ ಉಜ್ತಾವನೆ ಬಂದಂಗೆ ಹಂಗ್ ನಿಂತ್ಕೋತಾರೆ. ಭಯನೇ ಬಿದ್ಬಿಡ್ತಾವ ಅವನು. ಅಮ್ಮ ಬಂದ್ರು, ಏನೋ ಅವಳು ಹೆಂಗ್ಸಾನ ಅವಳು ನೈಟ್ ಎಲ್ಲ 9 ಗಂಟೆ ಆದ್ಮೇಲೆ ಅಂತ ಬಡ್ಕೊಂತಾಡ್ತಾಳಲ್ಲೋ ಅಂತ ಹಿಂಗ್ ಬೈತಾವ್ರೆ. ಟಕ್ ಅಂತ ಎಂತಿ ಆಚೆ ಬಂದ್ರು. ಅಮ್ಮ ಬಂದ್ಲಮ್ಮ ಅವಳು ಸುಮ್ನೆ ಆಗ್ಬಿಡು ಅಂತ ಹೇಳಿ ಅಲ್ಲಿ ಉಜ್ತಾವನೆ ಹುಡುಗ. ಹಂಗೆ ಈ ಕಡೆ ಅಂಗಡಿಯವನ್ನ ತೋರ್ಸಿದ್ರು. 9 ಗಂಟೆಗೆ ವಾಚ್ ಕಟ್ಕೊಂಡು ಆಚೆ ಹೋಯ್ತಾವನೆ. ಟಕ್ ಅಂತ ಎಂತಿ ಹಿಡ್ಕೊಂಡ್ಲು. ಎಲ್ಲಿಗೆ ಹೋಯ್ತಾ ಇದೆಯಾ ಫೇಶಿಯಲ್ ಮಾಡಿಸ್ಕೊಂತ. ಇಷ್ಟು ದಿನ ಅವಳನ್ನ ಜಿಂಕೆ ತರ ನೋಡ್ದ, ಇವಾಗ ಹಂಗೆ ಉಲ್ಟಾ ಆಗ್ಬಿಟ್ಟಿದೆ. ಇವನು ಜಿಂಕೆ ಅವಳು ಸಿಂಹ ಆಗ್ಬಿಟ್ಟಿದ್ದಾಳೆ. ಫೇಶಿಯಲ್ ಮಾಡ್ಕೋತಾನ ಹುಡುಗ. ಈ ಕಡೆ ಸಾಫ್ಟ್ವೇರ್ ನ ತೋರಿಸಿದ್ರು. ಟೀ ಕಾಫಿ ಹಾಲಿನಾರ ಬೇಕರಿ. ಅಯ್ಯೋ ಅಮ್ಮ ಏನು ಬಡಕಣೆ ನೀನ್ ಫಸ್ಟ್ ಇಲ್ಲಿಂದ ಹೋಗು ಅಂತ ಸಾಫ್ಟ್ವೇರ್ ಹೇಳ್ತಾವನ್ ಪಾಪ. 8:59 ಆಯ್ತು. ಈರನ್ನ ತೋರಿಸ್ತಾರೆ. ಬನ್ರಿ ಮಲ್ಲಿಕೊಳ್ಳೋಣ ಅಂತ ಎಂತಿ ಕರಿತಾವಳೆ. 1 ನಿಮಿಷ ಬಂದೇರಂತ ಗುಡ್ಗುಡಂತ ಮನೆಯಿಂದ ಆಚೆ ಓಡ್ ಬಂದ. ಅಲ್ಲಿ ನೋಡಿದ ತಕ್ಷಣ ಆಶ್ಚರ್ಯ ಆಗೋಯ್ತು. ಯಾಕಂದ್ರೆ ಊರಲ್ಲಿರೋ ಗಂಡಸರೆಲ್ಲ ಆಚೆ ನಿಂತವ್ರೆ 9 ಗಂಟೆ ಮೇಲೆ. ಇನ್ನ ಎಲ್ಲರಿಗೂ ಇದೇ ಪ್ರಾಬ್ಲಮ್ ಅಂತ ನಮ್ ಹೀರೋ ಯೋಚನೆ ಮಾಡ್ತಾ ಅವನೆ. ಹಂಗೆ ಒಂದು ಐಡಿಯಾ ಮಾಡ್ತಾರೆ ಊರ್ ಜನರೆಲ್ಲ ಸೇರ್ಕೊಂಡು. ಹೆಂಗು ಎಲ್ಲಾರ ಮನೇಲೂ ಕಲೆಕ್ಷನ್ ಇರೋದು ನಮ್ ಹೀರೋ ತಾನೆ. ನಮ್ ಮನೆ ಕಲೆಕ್ಷನ್ ಗಿತ್ತಾಕ್ಬಿಡಯ್ಯ, ಕೇಬಲ್ 300 ಬೇಕಾದ್ರೆ 1000 ರೂಪಾಯಿ ಇಟ್ಕೊಳಯ್ಯ ಅಂತ ಎಲ್ಲರೂ 1000 ಕೊಡ್ತಾವ್ರೆ. ಎಲ್ಲ ಎಂತಿಗಳನ್ನು ಹೇಳ್ತಾವ್ರೆ. ಯಾಕೋ 9 ಗಂಟೆ ಮೇಲೆ ಕೇಬಲೇ ಬರ್ತಾ ಇಲ್ಲ ಸ್ವಲ್ಪ ಅವನ ಹತ್ರ ಮಾತಾಡ್ರಿ ಅಂತ. ಹೆಂಗೋ ಒಂದ್ 2-3 ದಿನ ಎಲ್ಲ ಗಂಡದಿರು ಸ್ವಲ್ಪ ಖುಷಿನೇ. ಯಾಕಂದ್ರೆ ಮನೇಲಿ ಕೇಬಲ್ ಇಲ್ವಲ್ಲ, ಅದಕ್ಕೆ ಹೆಂಗಸರುಗಳು ಅಷ್ಟಕ್ಕೆ ಬಿಟ್ಟಿಲ್ಲ. ಕೇಬಲ್ ತಾನೇ ಹೋಯ್ತು, ಡಿಶ್ ಹಾಕೊಂಬಿಡೋಣ ಅಂತೇಳಿ ಡಿಶ್ ಹಾಕೊಂಡ್ಬಿಡ್ತಾರೆ ಎಲ್ಲ ಮನೆಗೂ. ಆ ಹುಡುಗನ್ ಬಿಸ್ನೆಸ್ ಜೋರಾಗೆ ಹೋಗ್ತಾ ಇದೆ. ಬಟ್ ಈ ಪ್ರಾಬ್ಲಮ್ ಅದೇ ಸೀರಿಯಲ್ ಪ್ರಾಬ್ಲಮ್ ಅವ್ರ ಮನೇಲಿ ಇಲ್ಲ. ಯಾಕಪ್ಪ ಅಂದ್ರೆ ಅವ್ರ ಅಮ್ಮ ಇನ್ನ ಸತ್ತಿಲ್ಲ. ನಮ್ ಹೀರೋಯಿನ್ ಕೇಳ್ತಾವಳೆ, ಏನ್ರಿ ನನ್ಗೇನ ಪ್ರಾಬ್ಲಮ್ ಇದೆಯಾ ಅಂತ. ಲೈ ಏನೂ ಇಲ್ಲ ಬಿಡೆ ಅಂತೇಳಿ 3 ಜನನು ಒಂದ್ ಕಡೆ ಬಂದ್ರು. ಅಲ್ಲಿ ನೋಡಿದ್ರೆ ನಮ್ ತಮ್ಮನ್ನ ಮೇಡಮ್ ಕುಂತ್ಕೊಂಡು ಡಮ 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 ಅಂತ ಮಾಟ ಮಂತ್ರ ಮಾಡ್ತಾ ಅವ್ರೆ. ಇವರು ಆಗಿರೋ ಕಷ್ಟನೆಲ್ಲ ಹೇಳ್ತಾರೆ. ನೀವೆಲ್ಲ ಸಾಯ್ತೀರಾ ಕಣೋ ಅಂತ ನಮ್ ತಮ್ಮನ್ನ ಮೇಡಮ್ ಹೇಳ್ತಾವ್ರೆ. ಅಮ್ಮ ತಾಯೇ ಏನಾರ ಹೇಳಮ್ಮ ಇದಕ್ಕೆ ಪರಿಹಾರ ಕೊಡೆ ಅಂತ. ಕೇಬಲ್ ಸಾಫ್ಟ್ವೇರ್ ಅಂಗಡಿ 3 ಕೇಳ್ತಾ ಇದೆ. ಒಂದು ಪೇಪರ್ ಕೊಡ್ತಾರೆ, ತಗೊಳ್ರು ಈ ಮಂತ್ರನ ಒಂದು 100 ಕೋಟಿ ಸಲ ಹೇಳ್ರಿ ಅಂತ. ಏನೋ 100 ಕೋಟಿ ಸಲನಾ? ಯಮ್ಮ ತಾಯಿ ಅಷ್ಟೊಂದು ಟೈಮ್ ಇಲ್ಲ ನಮಗೆ ಅಂತ ಹೇಳ್ತಾರೆ. ಹಂಗಂದ್ರೆ ಒಬ್ಬೊಬ್ರು 30 ಸಾವಿರ ಕೊಡ್ರಿ. 30 ಸಾವಿರನ ಸಾಫ್ಟ್ವೇರ್ ಮಚಾ ಕೊಡ ಹೋದ್ರೆ ಹೋಗ್ಲಿ ಅಂತ ಕೊಟ್ಬಿಡ್ತಾನೆ. ಅವ್ರಿಬ್ರು ನಿನ್ಗೇನಪ್ಪ ಸಾಫ್ಟ್ವೇರ್ ನೀನ್ ಕೊಟ್ಬಿಡ್ತೀಯ ಅಂತ 3 ಜನನು ಮನ್ಸ್ ಮಾಡಿ ಕೊಟ್ಬಿಡ್ತಾರೆ. ಆ ಮಂತ್ರವಾದಿ ಮೇಡಮ್ ಅವ್ರಿಗೊಂದು ಟಾನಿಕ್ ಕೊಡ್ತಾರೆ. ನೋಡ್ರ ಈ ಟಾನಿಕ್ ಅಲ್ಲಿ ನಿಮ್ ಹೆಂಡತಿ ಕೂದ್ಲು ಸ್ವಲ್ಪ ಕಿತ್ತಾಕ್ರಿ, ಅವಾಗ ಗೊತ್ತಾಗುತ್ತೆ ಅವ್ರ ಒಳಗಡೆ ಇರೋದು ಯಾರು ಅಂತ. ಓಕೆನಾ ಅಂತೇಳಿ ಕಳಿಸ್ತಾರೆ. ಎಲ್ಲಾರು ಹೋದ್ರು. ಒಬ್ಬೊಬ್ರು ಹೆಂಡತಿ ಕೂದ್ಲು ಕೀಳಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರು ತಿರುಗಿದ ತಕ್ಷಣ ಭಯ ಬೀಳ್ತಾವ್ರೆ. ಯಾಕಂದ್ರೆ ಆ ರೇಂಜ್ ಅಲ್ಲಿ ಅವರೆಲ್ಲ ಸೀರಿಯಲ್ ನೋಡ್ತಾವ್ರೆ. ಬಟ್ ಇವ್ರು ಕೈ ಬಿಡ್ತಾ ಇಲ್ಲ. ಕಿಳಕ್ ಹೋಯ್ತಾನ ಅಂಗಡಿಯವನು. ಟಕ್ಕಂತ ತಿರುಗಿ ನೋಡ್ತಾನೆ. ಆ ಸೀರಿಯಲ್ ತೋರಿಸಾರ ಹಂಗೇನೆ. ಆ ಸೀರಿಯಲ್ ಹೀರೋ ಅದನಲ್ಲ ಅವನು ಅವ್ರ ಫ್ರೆಂಡ್ ಫೋನ್ ಮಾಡಿ ಕೇಳ್ತಾವನೆ, ಮಚಾ ನನ್ನ ಹೆಂಡತಿ ನೋಡ್ತಾರನೋ ಅಂತ. ಅವ್ನ ಹೆಂಡತಿ ಹಿಂದೆನೆ ಹೋಯ್ತಾವಳೆ. ಇಲ್ಲಿ ದೇವ ಬಂದಿರೋರಲ್ಲ, ಲವ್ ನಿನ್ನ ಹೆಂಡತಿ ಹಿಂದೆನೆ ಹೋಗ್ತಾಳ ನೋಡೋ ಅಂತ ಬಡ್ಕೊಂತಾವ್ರೆ. ಫಸ್ಟ್ ಡೇ 3 ಜನ ಟ್ರೈ ಮಾಡಿದ್ರು, ಆಗಿಲ್ಲ. ಸೆಕೆಂಡ್ ಡೇ 3 ಜನನು ಹಂಗೆ ಮಾಡಿ ಕಟ್ ಮಾಡಿ ಆ ಟಾನಿಕ್ ಜೊತೆ ಮಿಸ್ ಮಾಡ್ಬಿಡ್ತಾರೆ. ಏನೋ ಅದು ಕೆಲಸನೇ ಮಾಡಿಲ್ಲ. ಒಬ್ಬ ಎತ್ತಿ ಬಾವಿಯಲ್ಲೇ ಬಿಸಾಕ್ಬಿಟ್ಟ, ಇನ್ನೊಬ್ಬ ಸ್ಟವ್ ಕಡೆ ಇಕ್ಬಿಟ್ಟ, ಇನ್ನೊಬ್ಬನಲ್ಲಿ ಎತ್ತಿ ಬಿಸಾಕಿರ್ತಾನೆ. ಒಂದು 5 ನಿಮಿಷ ಆದಂಗೆನೆ ಬುಸ್ ಅಂತ ಅದರಲ್ಲಿ ಹೊಗೆ ಬರ್ತದೆ. ಹಂಗೆ 3 ಜನ ಮನೇಲಿ ತೋರಿಸಿದ್ರು. ಆ ಹೊಗೆ
ಹೊಗೆನ ಕೈಯಲ್ಲಿ ಹಿಂಗ್ ಮಾಡ್ಬಿಟ್ಟು ಎಂತಿದೀರ್ನ ನೋಡ್ತಾರೆ. ಹಂಗೆ ಶಾಕ್ ಆಗೋಯ್ತು ಒಬ್ಬೊಬ್ಬನ್ಗುನು. ಯಾಕಪ್ಪ ಅಂದ್ರೆ ಅಲ್ಲಿ ಸೀರಿಯಲ್ ನೋಡ್ತಾ ಇರೋದು ಎಲ್ಲ ಮುದುಕಿರುಗಳು. ಇವರೆಲ್ಲ ಆ ಮನೆಯಲ್ಲೇ ಸತಿ ಆ ಮನೇಲಿ ಆ ಎಪಿಸೋಡ್ ನೋಡಿ ನೋಡಿ ಅವ್ರ ಆತ್ಮ ಅಲ್ಲ ಅಲ್ಲೇ ಓಡಾಡ್ತಾ ಇದೆ. ಅದನ್ನ ನೋಡ್ಬಿಟ್ಟು 3 ಜನನು ಶಾಕ್ ಹಾಕೋಗ್ಬಿಡ್ತಾರೆ. 3 ಜನನು ಬಂದು ಇಲ್ಲಿ ಪೇಚಾಡ್ತಾವ್ರೆ. ಮಚಾ ಏನ್ರೋ ಮಾಡೋದು, ಈ ತರ ಆಗಿದೆಯಲ್ಲೋ, ಹಂಗಾರೆ ಇಷ್ಟ ದಿನ ಇದ್ದಿದ್ದು ದೆವ್ವ ಜೊತೆಯಲ್ಲೋ ಅಂತ ಬೈತಾವ್ರೆ. ಅದ್ರಲ್ಲೊಬ್ಬ ಹುಡುಗಿ ಆಗಿದ್ರು ಪರವಾಗಿಲ್ಲ, ಎಲ್ಲ ಮುದುಕಿ ಆಗಿದಾರಲ್ಲೋ ಅಂತ ಇನ್ನೊಬ್ಬ ಹೇಳ್ತಾವನೆ. ಹಂಗೆ ಈ ಕಡೆ ಸ್ಟಾರ್ಟಿಂಗ್ ಸಿನ ತೋರಿಸೋ ಮುದುಕಿನ ಆ ಮುದುಕಿ ಟಿವಿ ನೋಡ್ತಾ ಇದೆ. ಅವನು ಹುಡುಕಿ ಅವಳಿನ ಸಿಕ್ಕೇ ಇಲ್ಲ. ಆ ಮುದುಕಿ ಬಂದು ಬೈತಾ ಇದೆ, ಅವಳಿಗೆ ಅಷ್ಟೊಂದು ಹಿಂಸೆ ಕೊಟ್ಟೆ ಅದಕ್ಕೆ ಅವಳು ಓಡದ್ಲು, ಅದೇನು ಜ್ಞಾಪಕ ಇಲ್ವಾ, ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಆ ಟಿವಿಗೆನೆ ಬೈತಾ ಇದೆ ಮುದುಕಿ. ಎಲ್ಲರೂ ತಿರ್ಗಾನು 3 ಜನನು ಟಿ ಎಣಿಲ್ ಕುತ್ಕೊಂಡವ್ರೆ. ಅಲ್ಲಿಗೊಬ್ಬ ತಾಯ್ತಾ ಮಾರೋನ್ ಬಂದ. ತಾಯ್ತಾ ಅನ್ಕೊಂಡು, ಸರ್ ಏನ್ ಸರ್ ಒಂದು ಫೀಲಿಂಗ್ ಅಲ್ಲಿದ್ದೀರಾ? ಹುಡುಗನ್ಗೆ ಗೊತ್ತಾಗುತ್ತೆ ಇವ್ರ ಫೀಲಿಂಗ್ ಏನು ಅಂತ. ಸರ್ ಒಂದ್ ತಾಯ್ತಾ ಕಟ್ಕೊಳ್ಳಿ ಸರ್, 9ನೇ ದಿನಕ್ಕೆ ಟಿವಿ ಕೇಬಲ್ ಎಲ್ಲ ಕಲೆಕ್ಷನ್ ಎಲ್ಲ ಕಿತ್ತು ಬಿಸಾಕ್ಬಿಟ್ಟು ನಿಮ್ ಕಾಲ್ ಕೆಳಗಡೆ ಬಿದ್ದಿರ್ತಾರೆ ಸರ್ ಅಂತ ತಾಯ್ತಾ ಮಾರೋನು ಬಿಸ್ನೆಸ್ ಮಾಡ್ತಾ ಅವನೇ. 3 ಜನ ಬಂದು ಎಷ್ಟಮ್ಮ ಒಂದ್ ತಾಯ್ತಾ? ಸರ್ ಬೇರೆಯವ್ರಿಗಾದ್ರೆ 6,999, ನಿಮ್ಗಂದ್ರೆ 6,998 ರೂಪಾಯಿ ಸರ್ ಅಂತ ಹೇಳ್ತಾನೆ. ಹಂಗಾರೆ ಒಂದರ ಕಮ್ಮಿ ಮಾಡೋನೇನೋ. ಆ ತಾಯ್ತಾನೆ ಎಲ್ಲಾರು ಎದ್ದು ಬಿದ್ದು ನನಗೆ ಅಂತ ತಗೊಂತವ್ರೆ. ತಿರ್ಗಾ ಒಂದು ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬಂತು, ಆದಷ್ಟು ಬೇಗ ಈ ಎಪಿಸೋಡ್ ನ ಮುಗಿಸ್ತೀವಿ ಅಂತ. ಮಾರನೇ ದಿನ ಎಲ್ಲ ಎಂತಿನ ಕುತ್ಕೊಂಡು ಟಿವಿ ನೋಡ್ತಾ ಅವ್ರೆ. ಆ ಟಿವಿಯಲ್ಲಿ ಒಬ್ಬ ಹೀರೋ ಇದ್ನಲ್ಲ, ಅವ್ನ ಎಂತಿಯಲ್ಲಿ ಮುಂದೆ ಹೋಯ್ತಾಳೆ, ಮಹಾಲಕ್ಷ್ಮಿ ಅಂತ ಕರೀತಾನೆ. ಅವಳು ತಿರುಗ್ ನೋಡಿದ್ಲು, ಇಬ್ರು ಹಂಗೆ ಹತ್ತತ್ರ ಬಂದ್ರು, ನಿಂತ್ಕೊಂಡ್ರು. ಇನ್ನ ಈ ಎಪಿಸೋಡ್ ಮುಗಿತದೆ, ಯಾಕಂದ್ರೆ ಇಬ್ರು ಒಂದಾಗ್ಬಿಟ್ರಲ್ಲ ಅಂತ ಅನ್ಕೊಂಡ್ರೆ ಅವ್ನ್ ಸಾರಿ ಕೇಳಕ್ಕೆ ಹೋಯ್ತಾನ್ರಿ ಸೀರಿಯಲ್ ಅಲ್ಲಿ. ಅವನ್ ತಲೆ ಮೇಲೆ ಮರ ಬಿದ್ದ್ಬಿಡ್ತದೆ. ಅವರು ಅಲ್ಲಿ ಸಾರಿ ಕೇಳಲ್ಲ. ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ವಾರ ಅಂತ ಟಿವಿಯನ್ನು ಹೇಳ್ಬಿಡ್ತಾನೆ. ಇನ್ನ ಇವ್ರಿಗೆ ಕಾಟ ಶುರು ಆಯ್ತು. ಇನ್ನ ಎಷ್ಟು ವರ್ಷ ಓಡಿಸ್ತಾನೋ ಈ ಎಪಿಸೋಡ್ ನ ಅಂತ. ಹಂಗೆ ಆ ಹುಡುಗಿನ ತೋರಿಸ್ತಾರೆ. ಆ ದೆವ್ವ ಹಂಗೆ ಆಚೆ ಬಂದು ಬಡ್ಕೊಂತ ಇದೆ. ಲೋ ನಾವು ಸ್ವರ್ಗಕ್ಕೆ ಹೋಗ್ಬೇಕಣೋ, ಯಾಕೋ ಈ ಎಪಿಸೋಡ್ ನ ಮುಗಿಸ್ದೆ ಸಾಯಿಸ್ತಾ ಇದೆಯಾ ಅಂತ. ತಿರ್ಗಾ ಮಾರನೇ ದಿನ ಆ ಸೀರಿಯಲ್ ನ ತೋರಿಸ್ತಾರೆ. ಹುಡುಗ ಹೆಂಗ ಪಾಪ ಕಂಡ್ಬಿಟ್ಬಿಟ್ಟಾರೆ. ಎಂತಿನೋ ಬಂದ್ಲು, ಕಾಲಕ್ ಬಿದ್ಲು. ರೀ ಇನ್ಮೇಲೆ ನಾವು ಖುಷಿಯಾಗಿರೋಣ ರೀ, ನನ್ನ ತುಂಬಾ ಹುಡುಗ್ರಂತೆ ನೀವು ಅಂತ ಕೇಳ್ತಾವಳೆ. ಇವನು ಒಂದ್ ಟೈಮ್ ಅಲ್ಲಿ ತುಂಬಾ ಟಾರ್ಚರ್ ಮಾಡಿರ್ತಾನ ಅವಳನ್ನ. ಅದಕ್ಕೆ ಎಂತಿ ಲೆಟರ್ ಬರ್ದಿಕ್ಬಿಟ್ಟು ಓಡಾಬಿಟ್ಟಿರೋದು. ಇವನು ಎಂತಿ ಓಡೋದಲ್ಲ ನಾವು ಫೀಲಿಂಗ್ಗೆ ಹೆಂಗೋ ಸ್ವಲ್ಪ ಒಳ್ಳೆಯವನಾಗಿ ತಿರ್ಗಾ ಅವಳ ಜೊತೆ ಚೆನ್ನಾಗಿರೋಣ ಅಂತ ಅನ್ಕೊಂಡಿರ್ತಾನೆ. ಇವಾಗ ತಲೆ ಮೇಲೆ ಮರ ಬಿತ್ತಲ್ಲ, ಹಳೇದೆಲ್ಲ ಹುಡುಗ ಮರ್ತೋಗ್ಬಿಟ್ಟಿದ್ದಾನೆ. ಇವಾಗ ಅವನು ಎಂತಿನ ಟಾರ್ಚರ್ ಮಾಡ್ತಾ ಇದ್ನಲ್ಲ, ಅದೇ ಮೈಂಡ್ ಅಲ್ಲಿ ಅವನೇ. ಅದನ್ನ ಕೇಬಲ್ ಅಂಗಡಿ ಸಾಫ್ಟ್ವೇರ್ ನೋಡ್ಬಿಟ್ಟು ಮಚಾ ಹಂಗಾರೆ ಇವನಿಗೆ ಎಲ್ಲ ಮರ್ತೋಗಿದೆ ಕಣೋ, ಇದನ್ನ ಇನ್ನೂ ತುಂಬಾ ವರ್ಷ ಓಡಿಸ್ತಾರೆ ಮಚ್ಚಿ ಎಪಿಸೋಡ್ ನ ಅಂತ ಹುಡುಗರಲ್ಲಿ ಪೇಚಾಡ್ತಾ ಅವ್ರೆ. ಅವಾಗ ನಮ್ಮ ಕೇಬಲ್ ಒಂದು ಐಡಿಯಾ ಮಾಡ್ತಾನೆ. ಊರವರೆಲ್ಲ ಲೋ ನಡಿಯೋ ಅಲ್ಲಿ ಹೋಗೋಣ ಅಂತೇಳಿ ನಮ್ಮ ಸಮಂತ ಪೂಜಾರಿ ಹತ್ರ ಬಂದ್ರು. ಅವರು ನೋಡಪ್ಪ ಆ ಎಪಿಸೋಡ್ ನ ನೋಡ್ತಾ ಇರೋದು ದೇವ್ಗಳೇ, ಬಟ್ ಹೀರೋಯಿನ್ ನೋಡ್ತಾ ಇಲ್ಲ ಅವರು, ಆಯ್ತಾ ನೀವೇ ಒಂದು ಐಡಿಯಾ ಮಾಡ್ಬೇಕಣೋ ಅಂತ ಹೇಳ್ಕೊಟ್ಬಿಡ್ತಾರೆ. ಹಂಗಂದ್ರೆ ಆ ಸೀರಿಯಲ್ ನೋಡೋರಲ್ಲ ಹೀರೋಯಿನ್ ಅಷ್ಟು ಕೇರ್ ಮಾಡಲ್ಲ. ಯಾಕಂದ್ರೆ ಏನಾರ ಪ್ರಾಬ್ಲಮ್ ಆಯ್ತು ಅನ್ಕೊಳ್ಳಿ, ಹೀರೋಯಿನ್ ಚೇಂಜ್ ಮಾಡ್ತಾ ಇರ್ತಾರೆ ಧಾರಾವಾಹಿಯಲ್ಲಿ, ನೀವ ನೋಡಿರ್ತೀರಾ. ಬಟ್ ಆ ಸ್ಟೋರಿ ಮಾತ್ರ ಹಂಗೆ ಇರ್ಬೇಕು ಅಂತ ಅರ್ಥ. ಅದಕ್ಕೆ ನಮ್ಮ ಹುಡುಗರು ಐಡಿಯಾ ಮಾಡಿ, ಮಚಾ ನಾವೇ ಈ ಸ್ಟೋರಿ ತೆಗೆದುಬಿಟ್ರೆ ಹೆಂಗೂ ನೀನು ಕೇಬಲ್ ಬಿಸ್ನೆಸ್ ತಾನೇ ಮಾಡ್ತಾ ಇದ್ಯಾ, ತಿರ್ಗಾ ಎಲ್ಲ ಮನೆಗೂ ನೀನು ಕೇಬಲ್ ಹಾಕ್ಬಿಟ್ಟು ನೀನೇ ನಾವೇ ಶೂಟ್ ತೆಗೆದು ಅದನ್ನೇ ಹಾಕ್ಬಿಟ್ಟು ಎಪಿಸೋಡ್ ನ ಮುಗಿಸೋಣ ಕಣೋ ಅಂತ ಐಡಿಯಾ ಮಾಡ್ತಾರೆ. ಐಡಿಯಾ ಹಂಗೆ ಇದೆ. ಹಂಗೆ ಈ ಕಡೆ ಹೀರೋ ಮನೆನ ತೋರಿಸಿದ್ರು. ಅತ್ತೆ ಅಮ್ಮ ಸ್ವಲ್ಪ ಈ ಕಡೆ ಬರ್ತೀಯನಮ್ಮ, ಏನೋ ಅಂತ ತಿರುಗಿದ ತಕ್ಷಣ ಅತ್ತೆ ಪಾಪ ಭಯನೇ ಬಿದ್ದು ಬಿಡ್ತಾರೆ. ಏನಕ್ಕೆ ಅತ್ತೆ ಹಿಂಗ್ ಭಯ ಬೀಳ್ತಾರೆ ಅಂತ ಹುಡುಗಿ ಗೊತ್ತಾಗ್ತಾ ಇಲ್ಲ. ಸೀದಾ ಬೆಡ್ರೂಮ್ ಬಂದ್ಲು. ರೀ ಯಾಕ್ರಿ ಎಲ್ಲ ನಂಗೆ ನೋಡ್ತಾ ಇದ್ದೀರಾ, ಅಂತದ್ ಏನ್ರಿ ಮಾಡ್ದೆ ನಾನು ಅಂತ ಅಳ್ತಾ ಅವಳೆ. ಗಂಡನೆ ತಪ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ತಾನೆ. ಹಂಗಲ್ಲ ಏನಿಲ್ಲಮ್ಮ, ನೀನ್ ತುಂಬಾ ಒಳ್ಳೆ ಹುಡುಗಿ ಅಂತ ಟಂಗ್ ಅಂತ. ತಿರ್ಗಾ 9 ಗಂಟೆ ಆಯ್ತು. ಹುಡುಗ ಕೆಳಗಡೆ ಬಿದ್ದೋಗ್ಬಿಟ್ಟ. ಅವಳು ನೋಡ್ಬಿಟ್ಟು ಅವಳ ಕಣ್ಣು ಚೇಂಜ್ ಆಗೋಯ್ತು ನೋಡಿ ಅಲ್ಲಿ. ಹಂಗೆ ಬೆಳಗ್ಗೆ ದೇವಸ್ಥಾನದಲ್ಲಿ ತೋರಿಸಿದ್ರು. ಅಂಗಡಿ ಕೇಬಲ್ ಸಾಫ್ಟ್ವೇರ್ 3 ಜನ ಎಂತಿನ ಕುತ್ಕೊಂಡು ಲೇ ನಾವೇನೋ ಮಾಡ್ತಾ ಇದೀವಿ ಕಣೆ ಪಾಪ, ಅದಕ್ಕೆ ಅವ್ರು ತುಂಬಾ ಕಷ್ಟ ಬೀಳ್ತಾವ್ರಂತ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಅವ್ರೆ. ಈ ಕಡೆ ಹಂಗೆ ಟಿವಿ ಅಂಗಡಿಯಲ್ಲಿ ತೋರಿಸಿದ್ರು. ಅದೇ ನಮ್ ಕೇಬಲ್ ಇರೋ ಅವ್ರ ಅಂಗಡಿಯಲ್ಲಿ. ಈ ಕಡೆ ಡಿಶ್ ಅವನ್ನ ಬೇರೆ ತೋರಿಸ್ತಾರೆ. ಅವ್ರ ಅಮ್ಮನ ಜೊತೆ ಡ್ಯಾನ್ಸ್ ಆಡ್ತಾ ಅವನೇ. ಇವರೆಲ್ಲ ಆಚೆ ಕುತ್ಕೊಂಡು ಪಾಪ ಚಳಿಯಲ್ಲಿ ಮಲಗವ್ರೆ. ತಿರ್ಗಾ ಆ ಸೀರಿಯಲ್ ಅಲ್ಲಿ ಅವ್ನ್ ಕಾಟ ಕೊಡಕ್ಕೆ ಶುರು ಮಾಡ್ದಲ್ಲ, ಅವನಿಗೆ ಕಾಟ ಕೊಡ್ತಾರೆ ಅಂತ ಅನ್ಕೊಂಡು ಇವ್ರು ಗಂಟು ತಿರುಗಿ ಕಾಟ ಕೊಡ್ತಾವ್ರೆ. ಕಣ್ಣಲ್ಲಿ ನೋಡ್ರಿ ರಕ್ತಾನೆ ಬರ್ತಾ ಇದೆ ಅವಳಿಗೆ. ಅಂಗಡಿ ಅವ್ನ ಎಂತಿನೋ ಸುಮ್ನೆ ಅಲ್ಲ, ಅವನಿಗೂ ಎತ್ತಾಕೊಂಡು ರುಬ್ಬುತ್ತಾವಳೆ. ಸಾಫ್ಟ್ವೇರ್ ಎಂತಿ ಏನು ಸುಮ್ನೆ ಅಲ್ಲ, ಅವನು ಹಾಕೊಂಡು ರುಬ್ಬುತ್ತಾವಳೆ. ಲವ್ ಏನ್ರ ಮಾಡೋದು ಮಚಾ, ನೀನ್ ಅವತ್ತು ಹೇಳ್ದಲ್ಲೋ ಶೂಟಿಂಗ್ ಮಾಡೋಣ ಅಂತ, ಸರಿ ಬಾರ ಅದನ್ನೇ ಮಾಡೋಣ ಅಂತೇಳಿ ಒಂದು ಹೀರೋಯಿನ್ ಹುಡುಕ್ತಾರೆ. ಶೂಟಿಂಗು ಮಾಡ್ಬಿಡ್ತಾರೆ. ಅದನ್ನ ನಮ್ ಕೇಬಲ್ ಅವನು ಇಡೀ ಊರಿಗೆನೆ ಪ್ಲೇನು ಮಾಡ್ಬಿಡ್ತಾನೆ. ಅಲ್ಲಿ ಸೀನ್ ಹೆಂಗೋ ನಡೀತಾ ಇದೆ. ಗಂಡ ಗ್ಯಾಸ್ ಓಪನ್ ಮಾಡಿ ಬಿಟ್ಟಿದ್ದಾನೆ ಎಂತಿ ಸಾಯ್ಲಿ ಅಂತ. ಬಟ್ ಅವಳು ಬೆಂಕಿ ಕಟ್ಟಿ ಗಿರ್ತಾವಳೆ, ಅಂಟ್ತಾ ಇಲ್ಲ. ಅಲ್ಲಿ
ನೋಡ್ರಿ ಎಲ್ಲಾರು ಕುತ್ಕೊಂಡು ಹೆಂಗ್ ನೋಡ್ತಾರೆ ದೆವ್ವಗಳಾಗಿ, ಎಲ್ಲಾರು ತುಂಬಾ ಬೈದ ನೋಡ್ತಾವ್ರೆ. ಅವಳು ಅಂಟಿಸಿದ್ರೆ ಬೆಸ್ಟ್ ಆಗಿ ಸಾಯ್ತಾಳಲ್ಲಪ್ಪ ಅಂತ ಅವನು ಆ ಕಡೆಯಿಂದ ಅಣ್ಸು 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 ಅಂತ ಬಡ್ಕೊಂತ ಅವನೆ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಬಂದು ಒರಿಜಿನಲ್ ಸೀರಿಯಲ್ ಅಲ್ಲ, ನಮ್ ಹೀರೋನೇ ತೆಗೆದಿರೋ ಪಿಕ್ಚರ್ ಇದು. ಹುಡುಗಿನೂ ಅಣ್ಸಿ ಟ್ರೈ ಮಾಡ್ತಾ ಇದೆ. ಅಣ್ಣ ಸ್ವಲ್ಪ ಬನ್ನಿ, ಸಿಲಿಂಡರ್ ಏನೋ ಖಾಲಿ ಆಗ್ಬಿಟ್ಟಿರ್ಬೇಕು, ಗ್ಯಾಸೇ ಅಂಟ್ತಾ ಇಲ್ಲ ಅಂತ ಹೇಳ್ತಾವ್ರೆ. ಅದನ್ನ ಆ ಸೀರಿಯಲ್ ಹೀರೋನು ಕಿಟಕಿ ನಿಂತ್ಕೊಂಡು ಕೇಳಿಸ್ಕೊಂಡು ತುಂಬಾ ಬೇಜಾರ್ ಮಾಡ್ಕೋತಾನೆ. ಬಟ್ ಇಲ್ಲಿ ಟಿವಿ ನೋಡ್ತಾರ ದೇವ್ಗಳಿಗೆಲ್ಲ ಫುಲ್ ಖುಷಿ, ಹೆಂಗ ಹುಡುಗಿ ಬದಿಕೊಂಡ್ಬಿಟ್ಲಲ್ಲಪ್ಪ ಅಂತ. 3 ಜನ ಸಖತ್ ಖುಷಿ. ಯಾವ 3 ಜನ ಗೊತ್ತಾ? ಕೇಬಲ್ ಅಂಗಡಿ, ಸಾಫ್ಟ್ವೇರ್ ಮಚಾ ಸೂಪರ್ ಕಣೋ, ವರ್ಕೌಟ್ ಆಗೋಯ್ತು, ಇನ್ನೊಂದ್ 2 ಎಪಿಸೋಡ್ ಅಲ್ಲಿ ಈ ಮೂವಿನೇ ಸಾರಿ ಆ ಸೀರಿಯಲ್ನೇ ಮುಗಿಸ್ಬಿಡೋಣ ಮಚಾ ಅಂತ ಹೇಳ್ತಾವನೆ. ನಾವು ಅಷ್ಟೇ 1 ನಿಮಿಷದಲ್ಲಿ ಮುಗಿಸ್ಬಿಡೋಣ ಬನ್ನಿ. ತಿರ್ಗಾ ಹೊಸ ಸ್ಕ್ರಿಪ್ಟ್ ಬರೀತಾವ್ರೆ. ಏನಪ್ಪಾ ಅಂದ್ರೆ, ರೀ ನಿಮ್ ಜೊತೆ ನಾನು ಸಾಯ ಹೊಂಟ ಇದ್ಬಿಡ್ತೀನಿ, ನಿಮ್ ಕಾಲ್ ಕೆಳಗಡೆ ಬಿದ್ದಿರ್ತೀನಿ ಅಂತ ಸ್ಕ್ರಿಪ್ಟ್ ಬರೀತಾವನೆ. ಆ ಆಕ್ಟರ್ನು ರೇವ್ ನನಗೆ ಇಷ್ಟ ಆಗಿಲ್ಲ ವಾಯ, ನಾನು ಈ ಸೀರಿಯಲ್ ನೋಡ್ತೀನಿ ಅಂತ ಹೇಳ್ತಾವಳೆ. ಯಾಕಂದ್ರೆ ಇವಳಿಗೆ ದೆವ್ವ ಬರೋದು 9 ಗಂಟೆ ಮೇಲ್ತಾನೆ. ಪ್ಲೀಸ್ ಅಮ್ಮ ಹೇಳಮ್ಮ ಅದ್ ಕೇಳಮ್ಮ ಅಂತ ಆ ಟಿವಿಯಲ್ಲಿ ಬರೋ ಆಕ್ಟರ್ ಹೇಳ್ತಾನೆ. ಯಾಕಂದ್ರೆ ಅವನೆಂತಿನೂ ಸೀರಿಯಲ್ ನೋಡ್ತಾವಳಲ್ಲ, ಅದಕ್ಕೆ ನೈಟ್ ಸೀರಿಯಲ್ ಪ್ಲೇ ಆಯ್ತು. ಆ ಡೈಲಾಗ್ ನ ಹಂಗೆ ಹೇಳ್ತಾವಳೆ. ರೀ ನೀವು ನಮ್ಮನೆ ದೇವ್ರಿದ್ದಂಗೆ ರೀ, ನಾನು ಯಾವತ್ತು ನಿಮ್ ಕಾಲ ಕೆಳಗಡೆ ಬಿದ್ದಿರ್ತೀನಿ, ನಿಮ್ಮನ್ನ ಸೂಪರ್ ಆಗಿ ನೋಡ್ಕೋತೀನಿ ಅಂತ ಸೀರಿಯಲ್ ಬರ್ತಾ ಇದೆ. ಅದನ್ನ ಈ ದೆವ್ವಗಳು ನೋಡ್ತಾ ಇದೆ. ಟಕ್ಕಂತ ಒಂದ್ ದೆವ್ವ ಹೇಳ್ತು, ಇದು ನನಗೆ ಇಷ್ಟ ಆಗಿಲ್ಲ, ನಿನಗೆ ಅವನು ಎಷ್ಟು ಟಾರ್ಚರ್ ಮಾಡಿದಾನೆ, ಅವನ್ನ ಸಾಯಿಸು ಅವನ್ನ ಸಾಯಿಸು ಅವನ್ನ ಸಾಯಿಸು ಅವನ್ನ ಸಾಯಿಸು ಅಂತ ಊರಲ್ಲಿರೋ ದೆವ್ವಗಳೆಲ್ಲ ಹೇಳ್ತಾ ಇದೆ. ಇದನ್ನ ಕೇಳಿ 3 ಜನಕ್ಕೂ ಸಖತ್ತು ಶಾಕ್ ಆಗೋಯ್ತು. ಇದೇನೋ ಕೇಸೆ ಉಲ್ಟಾ ಆಗೋಯ್ತಲ್ಲೋ ಅಂತ. ಹಂಗೆ ಮಾರನೇ ದಿನ ಆಯ್ತು, ಎಂತಿದ್ದೀನಲ್ಲ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದವ್ರೆ. ಯಾಕಂದ್ರೆ ಆ ಕ್ಲೈಮ್ಯಾಕ್ಸ್ ನೋಡಿ ಇವ್ರಿಗೆ ಇಷ್ಟ ಆಗದೆ ಬಾಟ್ಲ್ ಗಿಟ್ಲೆಲ್ಲ ಹೊಡೆದಾಕಿರ್ತಾರೆ ಮನೇಲಿ. ಗಂಡದಿರು ಕಷ್ಟ ನೋಡ್ದೆ ಲೇ ನಾವು ಇವ್ರಿಗೆ ಹೆಲ್ಪ್ ಮಾಡ್ಬೇಕಣೆ ಅಂತೇಳಿ ಅವರು ಸ್ವಲ್ಪ ಸ್ಟೋರಿಗಳನ್ನ ಸೇರಿಸ್ತಾರೆ. ಅದರಲ್ಲಿ ಶೂಟಿಂಗು ನಡೀತಾ ಇದೆ ಈ ಸರಿ, ಎಲ್ಲಾರು ಜೊತೆಲ್ಲೇ ಅವ್ರೆ. ಆ ಶೂಟಿಂಗ್ ನೋಡಿ ಡೈಲಾಗ್ ನೋಡಿ ಯಾರಿಗೂ ಖುಷಿ ಆಯ್ತು. ಓಕೆ ತಿರ್ಗಾ ಹಾಸ್ಪಿಟಲ್ ಇಂದಾನೆ ಶೂಟ್ ಮಾಡೋರು ತಿರ್ಗಾನು. ಓಕೆ ಮಿಕ್ಕಿ ನಾಳೆ ನೋಡೋಣ ಅಂತೇಳಿ ಎಲ್ಲಾ ಗಂಡದಿರು ಎಂತಿನ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಸ್ಕೊಂಡು ಮೂವಿ ನೋಡ್ತಾವ್ರೆ. ಯಾಕಂದ್ರೆ ಇವತ್ತು ಈ ಕ್ಲೈಮ್ಯಾಕ್ಸ್ ನೋಡಿ ಎಲ್ಲ ಎಂತಿಗಳಿಗೂ ದೆವಾನೆ ಹೊಂಟಾಗುತ್ತೆ, ಆಮೇಲೆ ಜಾಲಿ ಅಂತ. ಈ ಕಡೆ ನಮ್ ಸಾಫ್ಟ್ವೇರ್ ನೋಡಿ ಜ್ಯೂಸ್ ಕುಡಿತಾವನೆ, ಈ ಕಡೆ ಅಂಗಡಿ ಎಂತಿನ ಪಕ್ಕದಲ್ಲೇ ಕುಂಡ್ರಸ್ಕೊಂಡಾನೆ, ಈ ಕಡೆ ನಮ್ ಕೇಬಲ್ ಸೂಪರ್ ಆಗಿ ಅಪ್ಪ ಅಮ್ಮನೆಲ್ಲ ಕುಂಡ್ರಸ್ಕೊಂಡು ಟಿವಿ ನೋಡ್ತಾವನೆ. ಟಂಗ್ ಟಂಗ್ ಅಂತ ಬೆಲ್ ಹೊಡಿತು. ನೋಡಿದ್ರೆ ಹಂಗೆ 9 ಗಂಟೆ ಆಯ್ತು. ಟಿವಿ ಆನ್ ಮಾಡ್ತಾರೆ, ನೋಡಿದ್ರೆ ಅಲ್ಲಿ ಕೇಬಲ್ ಕಲೆಕ್ಷನ್ ಬರ್ತಾ ಇಲ್ಲ. ಅದು ನೋಡಿ ಎಲ್ಲಾರ ಮೈ ಮೇಲೇನು ದೆವ್ವನೆ ಬಂದ್ಬಿಡ್ತು. ಸೀರಿಯಲ್ ಹಾಕ್ರಿ ಅಂತ ನಮ್ ಹೀರೋಯಿನ್ ಚೇರ್ ಹಾಕಿ ಕಟ್ಟಾಕಿಡ್ತಾರೆ. ಆ ಚೇರ್ ನ ಹೊಡ್ಕೊಂಡು ಹಂಗೆ ಎದ್ದೊಳ್ತಾಳೆ ಮೇಲ್ಗಡೆ. ಅತ್ತೆ ಬೇರೆ ಅಯ್ಯೋ ನನ್ ಕಾಪಾಡ್ರಮ್ಮ ಅಂತ ಬಡ್ಕೊಂತವ್ರೆ ಅತ್ತೆ. ಈ ಕಡೆ ಸಾಫ್ಟ್ವೇರ್ಗೂ ಸಖತ್ತು ಭಯ, ಈ ಕಡೆ ಕೇಬಲ್ ಅಂಗಡಿಯವನ್ಗೂ ಸಖತ್ತು ಭಯ. ಕಿಟಕಿಯಲ್ಲಿ ಬಗ್ ನೋಡ್ತಾನೆ ಕೇಬಲ್ ಹಾಕಕ್ ಏನ್ರೋ ನಿಮ್ಗೆ ಅಂತ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ಆ ಡಿಶ್ ಅವನಿದ್ನಲ್ಲ ಅವನೇ. ಎಂತಿ ಗಂಟ ಇಬ್ರು ಬಂದು ನನಗೆ ಆವಾಜ್ ಆಗ್ತೀರಾ ಅಂತೇಳಿ ಕೇಬಲ್ ಆಫೀಸ್ಗೆ ನುಗ್ಗಿ ಎಲ್ಲಾ ಕಲೆಕ್ಷನ್ ನ ಕಿತ್ತಿ ಬಿಸಾಕವನೆ. ನಮ್ಮ ಹೀರೋ ಅಂಗಡಿ ಎಲ್ಲರೂ ತಲೆ ಮೇಲೆ ಕೈ ಇಟ್ಕೊಂಡು ನಿಂತವ್ರೆ. ಲವ್ ಬಂದ್ರ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋಗ್ತಾರೆ. ಆ ಊರಲ್ಲಿರೋರೆಲ್ಲ ಟಿವಿ ಕೈಲಿ ಹಿಡ್ಕೊಂಡು ಹಂಗೆ ಗುಡ್ ಅಂತ ಓಡ್ತಾವ್ರೆ ಎಲ್ಲ ಒಂದ್ ಕಡೆಗೆ. ಈ ಕಡೆ ಎಂತಿದಿರಲ್ಲ ಒಳ್ಳೆ ಏಲಿಯನ್ ತರ ಆಗೋದ್ರು. ಎಲ್ಲರೂ ಒಂಥರ ಕೊಲೆ ಮಾಡತರ ಬಡ್ಕೊಂತಾವ್ರೆ. ಅಲ್ಲಿ ಬಂತವ್ರಿ ಆ ಸೀರಿಯಲ್ದು ಒಂದು ಮ್ಯೂಸಿಕ್. ಅದನ್ನ ಕೇಳಿದ ತಕ್ಷಣ ಎಲ್ಲರೂ ಹಂಗೆ ಒಳ್ಳೆ ಏಲಿಯನ್ ತರ ಬರ್ತಾವ್ರ ರೋಡಿಯಲ್ಲಿ. ನಮ್ ಹೀರೋ ಏನೊಂದು ಐಡಿಯಾ ಮಾಡಿ ಆ ಟಿವಿಗಳನ್ನ ಇಟ್ಟು ಬಿಗ್ ಸ್ಕ್ರೀನ್ ಮಾಡಿ ಚಾನಲ್ ನ ಆನ್ ಮಾಡಿ ಬಿಟ್ಟಿದ್ದಾನೆ. ಎಲ್ಲಾ ದೆವ್ವಗಳನ್ನು ಬಂದಲ್ಲಿ ಕುತ್ಕೊಂಡು ಟಿವಿನ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದೆ. ಬನ್ನಿ ಇವಾಗ ನಾವು ಆ ಸೀರಿಯಲ್ ಅಲ್ಲಿ ಕೊನೆ ಏನಾಯ್ತು ಅಂತ ತಿಳ್ಕೊಳ್ಳೋಣ. ಹಾಸ್ಪಿಟಲ್ ಅಲ್ಲಿ ಎದ್ನ ಎಂತಿಯಲ್ಲಿ ಹಾಸ್ಪಿಟ್ಲ್ ಬಿಲ್ಲು ಕಟ್ಟಿರ್ತಾಳೆ. ಅದಕ್ಕೆ ಗಂಡ ಹೇಳ್ತಾವನೆ ನನ್ ಬಿಲ್ಲು ನಾನ್ ಕಟ್ಕೋತೀನಿ, ಅವಳನ್ನ ಕೊಟ್ಬಿಟ್ಟು ಆಚೆ ಹೋಗೋಕೆ ಕೇಳಿ ಇಲ್ಲಿಂದ ಅಂತ. ಅಲ್ಲಿ ಹಿಂದ್ಗಡೆ ಡಾಕ್ಟರ್ ಬಂದ್ರು. ಆಕ್ಚುಲಿ ಇವರು ಡಾಕ್ಟರ್ ಅಲ್ಲ, ಅಲ್ಲಿಂದ ನೋಡಿ ಇವನು ಒಬ್ಳು ಗಂಡನೆ. ಅಲ್ಲಪ್ಪ ದುಡ್ಡೇನ ಕೊಟ್ಬಿಡ್ತೀಯ, ಬಟ್ ಅವಳಿಗೆ ನಿನಗೆ ರಕ್ತ ಕೊಟ್ಟಿದ್ದಾಳೆ ಕಣೋ, ನಿನ್ನ ರಕ್ತ ಸಂಬಂಧ ಅವಳನ್ನ ಹೋಗಿ ನೀನು ಬೇಡ ಅಂತ ಹೇಳ್ತೀಯಲ್ಲ ಅಂತ ಡಾಕ್ಟರ್ ಹೇಳ್ತಾವ್ರೆ. ಆ ಡೈಲಾಗ್ ಹೇಳಿದ ತಕ್ಷಣ ಆ ಹೀರೋಗೆ ಸ್ವಲ್ಪ ಮನಸ್ಸು ಕರಗುತ್ತೆ. ಹಂಗೆ ಈ ಕಡೆ ದೆವ್ವಗಳನ್ನ ತೋರಿಸ್ತಾರೆ. ದೆವ್ವಗಳನ್ನು ಸ್ವಲ್ಪ ನಗ್ತವೆ. ಇವಾಗಾರು ಒಪ್ಕೊಳ್ಳ ಅಂತ. ಅವನು ಸೀದಾ ಓಡ್ಬತಾನ ಆಚ ಕಡೆಗೆ. ಅವಳು ಕೈ ಹಿಡ್ಕೊಂತಾನೆ, ಎಳಿತಾನೆ, ಹೊಡಿತಾನೆ ಅನ್ಕೊಂಡ್ವಿ. ನಮ್ ಹೀರೋಗೂ ಎಲ್ಲರಿಗೂ ಭಯ. ಈ ಕಡೆ ಫೈಡ್ ಅಂತ ಅವನ ಕೆನ್ನೆ ಮೇಲೆ ಅವನೇ ಓಡಿಸ್ಕೊಂತಾನೆ. ನನ್ನ ಕ್ಷಮಿಸು ಸೀತಾ ಮಹಾಲಕ್ಷ್ಮಿ ನೀನು ಅಂತ. ದೇವ್ಗಳಿಗೂ ಖುಷಿ, ಹುಡುಗ ಹೆಂಗೋ ಅವಳ ಕೈಯಲ್ಲಿ ಓಡಿಸ್ಕೊಂಡಲ್ಲ ಅಂತ. ಮಹಾಲಕ್ಷ್ಮಿ ನಾನು ನಿನ್ಗೆ ಎಷ್ಟು ಟಾರ್ಚರ್ ಮಾಡಿದೀನಿ ಅದೆಲ್ಲ ಮರ್ತು, ಬಟ್ ನನ್ ಪ್ರಾಣ ನಿನ್ ಕಾಪಾಡ್ದಲ್ಲ ಅಂತ ಆ ಸೀರಿಯಲ್ ಇರೋ ಹೇಳ್ತಾವನೆ. ಅದನ್ನ ಕೇಳಿ ಕೇಬಲ್ಗೆ, ಸಾಫ್ಟ್ವೇರ್ಗೆ ಮತ್ತೆ ನಮ್ಮ ಅಂಗಡಿ ಅವನಿಗೆ 3 ಜನ ಕಣ್ಣಲ್ಲೂ ನೀರು. ಅಲ್ಲಿ ಕುಂತವಲ್ಲ ದೆವ್ಗಳು ಅವ್ರ ಕಣ್ಣಲ್ಲೂ ನೀರು. ತಿರ್ಗಾ ಹಂಗೆ ಸೀರಿಯಲ್ ತೋರಿಸ್ತಾರೆ. ರೀ ಮನೆ ಕೆಲಸ, ನಿಮ್ಗೆ ಸೇವೆ, ನಿಮ್ ಬಟ್ಟೆ ಒಗೆದು ಇದೆಲ್ಲ ನಿಮ್ಗೆ ಭಯ ಬಿದ್ದು ಮಾಡಲ್ಲ ರೀ, ನೀವಂದ್ರೆ ನನಗೂ ತುಂಬಾ ಇಷ್ಟ ರೀ, ಅರ್ಥ ಮಾಡ್ಕೊಡ್ರಿ ಅಂತ ಆ ಸೀರಿಯಲ್ ಅಲ್ಲಿ ಹೇಳ್ತಾವ್ರೆ. ಅವಾಗ ಆ ಸಾಫ್ಟ್ವೇರ್ಗೂ ಸ್ವಲ್ಪ ಬುದ್ಧಿ ಬರ್ತದೆ, ಅಂಗಡಿ ಅವನಿಗೂ ಸ್ವಲ್ಪ ಬುದ್ಧಿ ಬರ್ತದೆ, ಎಂತಿಗಳನ್ನ ತುಂಬಾ ಹಿಂಸೆ ಕೊಡಬಾರ್ದು ಅಂತ. ಹಂಗೆ ಆ ಸೀರಿಯಲ್ ಅಲ್ಲಿ ಎಂತಿನ ತಪ್ಕೊಂತಾನೆ. ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ನಮ್ ಹೀರೋಗೆ, ಅಂಗಡಿ ಅವನಿಗೆ, ಸಾಫ್ಟ್ವೇರ್ಗೆ ಎಲ್ಲರಿಗೂ ಖುಷಿ. ಇನ್ನೇನು ಎಲ್ಲರ ಮುಖ ಚೇಂಜ್ ಆಯ್ತು. ಹಂಗಾರೆ ಎಲ್ಲರಿಗೂ ದೆವ್ವ ಹೊಂಟಾಯ್ತು. ಆ ಸೀರಿಯಲ್ ಆಲ್ ಎಪಿಸೋಡ್ ಕ್ಲೋಸ್ ಅಪ್, ಈ ಮೂವಿನೂ ಮುಗಿತಪ್ಪ ಅಂತ ಹೇಳ್ತಾವ್ರೆ. ಹಂಗಂದ್ರೆ ನಂದು ವಾಯ್ಸು ಮುಗಿತಿನ್ನ. ಒಂದ್ ನಿಮಿಷ ಇರಿ. ಡಿಶ್ ಅವನ್ ಗತಿ ನೋಡ್ಬೇಕಲ್ಲ. ಸೀರಿಯಲ್ ಮುಗ್ದೋಗೈತೆ. ಅಮ್ಮನು ಆ ಸೀರಿಯಲ್ ನೋಡ್ಬಿಟ್ಟ ಸಾಯ್ತೆ ಅಂತ ಇದ್ರಲ್ಲ, ಸತ್ತೋಗ್ಬಿಟ್ರು. ಆದ್ರೆ ಒರಿಜಿನಲ್ ಸೀರಿಯಲ್ ಬಂತು. ಅದನ್ನ ನೋಡಿ ಅಮ್ಮ ಇವಾಗ
ಎಂತಿ ಮೇಲೆ ಬಂದ್ಬಿಟ್ಟಿದ್ದಾರೆ. ಅವ್ನು ನೈಟ್ ಬಂದ, ಅಣ್ಣ ಕಾಪಾಡೋಣ, ಇವಾಗ ಏನಣ್ಣ ಮಾಡೋದು, ನಮ್ಮ ಅಮ್ಮ ದೆವ್ವ ಬಂದ್ಬಿಟ್ಟಿದೆ ಕಣೋ ಅಂತ ಹೇಳ್ತಾವನೆ. ನಾನ್ ಪಟ್ಟಿದ್ದು ಕಷ್ಟ ನನ್ನ ಮಗನೇ, ನೀನು ಪಡೋ ಅಂತ. ಇವಾಗ ಒರಿಜಿನಲ್ ಆಗಿ ಮೂವಿನ ಮುಗಿಸ್ತಾ ಇದೀನಿ. ಬಾಯ್.